ನಮಸ್ಕಾರ. ಶನಿ ಪ್ರಭಾವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಇದೇ 29ನೇ ತಾರೀಕು ಶನಿ ಸಂಚಾರ ಆರಂಭವಾಗುತ್ತೆ. ಅದು ಕುಂಭರಾಶಿಯಿಂದ ಮೀನರಾಶಿವರೆಗೆ. ಕುಂಭರಾಶಿಯವರಿಗೆ ಇದರ ಫಲಾಫಲಗಳು ಏನು, ಮೀನರಾಶಿಯವರಿಗೆ ಇದರ ಪರಿಹಾರ ಏನು, ಅದೇ ರೀತಿಯಾಗಿ 12 ರಾಶಿಗಳ ಮೇಲೆ ಶನಿ ಪ್ರಭಾವ ಹೇಗಿರುತ್ತೆ, ಪರಿಹಾರ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ತಾಳೆಗರಿ ತಜ್ಞರಾಗಿರುವಂತಹ ಡಾಕ್ಟರ್ ಬೆಳವಾಡಿ ಹರೀಶ್ ಭಟ್ಟರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶನಿ ಗ್ರಹದ ಬಗ್ಗೆ ನಮ್ಮ ಜನಸಾಮಾನ್ಯರಲ್ಲಿ ಸಾಕಷ್ಟು ಗೊಂದಲ ಇದೆ. ಸಾಕಷ್ಟು ಮಾಹಿತಿ ತಿಳ್ಕೋಬೇಕು ಅಂತಾರೆ, ಆದರೆ ಕರೆಕ್ಟ್ ಆಗಿರುವಂಥ ಸೂಕ್ತ ವ್ಯಕ್ತಿ ಅವರಿಗೆ ಸಿಕ್ಕಿರೋದಿಲ್ಲ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮವೇ ಶನಿಯ ಪ್ರಭಾವ ಅಂತ ಅಂದು. ಸೊ ಶನಿ ಈಗ ಕುಂಭರಾಶಿಯಿಂದ ಮೀನರಾಶಿ ಕಡೆಗೆ ಸಂಚಾರವನ್ನು ಆರಂಭ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀವಿ. ಆದರೆ ಶನಿ ಗ್ರಹದ ಬಗ್ಗೆ, ಆ ಸಂಚಾರದ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡ್ಬೋದಾ? ಖಂಡಿತವಾಗಿ. ವೀಕ್ಷಕರಿಗೆ ಇರತಕ್ಕಂತಹ ಕೆಲವು ಕುತೂಹಲವಾದಂತಹ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ, ಆತಂಕಗಳಿಗೆ ನಿವಾರಣೆಯನ್ನು ಹೇಳ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾದರೆ ಸಾರ್ಥಕ ಅಂತ ಹೇಳಿ ನಾವು ಭಾವಿಸಬೇಕಾಗತ್ತೆ. ಮೊದಲು ಗ್ರಹಗಳು ನೆಲೆ ನಿಲ್ಲೋದಕ್ಕೆ, ಒಂದು ಕಡೆ ಗ್ರಹಗಳು ಸ್ಥಿತರಾಗಿರೋದಕ್ಕೆ ಅವರಿಗೆ ಒಂದು ಸ್ಥಾನ ಅಂತ ಬೇಕು. ಅದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿಗಳು ಅಂತ ಕರಿತೀವಿ. ಗ್ರಹಗಳು ಎಲ್ಲೆಲ್ಲಿ ನಿಂತ್ಕೊಳ್ತಾರೆ, ಎಲ್ಲೆಲ್ಲಿ ಕೂತಿರ್ತಾರೆ, ಆ ಜಾಗಕ್ಕೆ ಸ್ಥಾನ, ಆ ಸ್ಥಾನಕ್ಕೆ ರಾಶಿ ಅನ್ನುವಂತಹ ಹೆಸರು. ಆ ರಾಶಿಯಲ್ಲಿ ಗ್ರಹಗಳು ಮುಂದಕ್ಕೆ ಚಲಿಸ್ತಾರೆ, ಕೆಲವು ಸಂದರ್ಭದಲ್ಲಿ ಹಿಂದಕ್ಕೂ ಕೂಡ ಚಲಿಸ್ತಾರೆ. ಅದನ್ನು ವಕ್ರಿ, ಹಿಂದಕ್ಕೆ ಚಲಿಸುವಂಥದ್ದನ್ನು ವಕ್ರಿ ಅಂತ ಹೇಳಿ ನಾವು ಕರೆಯುವಂಥದ್ದಿದೆ. ಇದರಲ್ಲಿ 9 ಗ್ರಹಗಳಿಗೂ ಕೂಡ ತನ್ನದೇ ಆದಂತಹ ನಿರ್ದಿಷ್ಟವಾದ ಸಮಯ ಇರುತ್ತೆ. ಆ ನಿರ್ದಿಷ್ಟವಾದ ಸಮಯದಲ್ಲಿ ಗ್ರಹಗಳು ಹಿಂದೆ ಮತ್ತು ಮುಂದಕ್ಕೆ ಹೋಗ್ತಾರೆ. ನಾವಿಲ್ಲಿ ಗ್ರಹಗಳು ಮುಂದಕ್ಕೆ ಹೋಗುವಂಥದ್ದನ್ನು ಮಾತ್ರ ಗಣನೆಗೆ ತೆಗೆದುಕೊಂಡಾಗ ವಿಷಯ ನಮಗೆ ಸ್ಪಷ್ಟ ಆಗ್ತಕ್ಕಂಥದ್ದು. ಈಗ ಕೆಲವು ಗ್ರಹಗಳು, ಅದರಲ್ಲಿ ರವಿ ಮತ್ತು ಕುಜ, ಬುಧ, ಶುಕ್ರ, ಈ 4 ಗ್ರಹಗಳು ಸರಿಸುಮಾರು ತಿಂಗಳಿಗೊಮ್ಮೆ, ಅಂದರೆ 1 ತಿಂಗಳು ಅಥವಾ 30 ದಿವಸ ಒಂದು ರಾಶಿಯಲ್ಲಿ ಸ್ಥಿತರಾಗಿದ್ದು ನಂತರ ಮುಂದಿನ ರಾಶಿಗೆ ಹೋಗ್ತಕ್ಕಂಥದ್ದಿದೆ. ಅದಾದ ಮೇಲೆ ಗುರುಗ್ರಹ 1 ವರ್ಷದ ಕಾಲ ಒಂದೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ, ಅಂದರೆ 12 ತಿಂಗಳು. ಇನ್ನು ಚಂದ್ರನ ವಿಚಾರಕ್ಕೆ ಬಂದರೆ, ಚಂದ್ರ ಪ್ರತಿನಿತ್ಯ ಒಂದೊಂದು ರಾಶಿಯನ್ನು ಬದಲಾಯಿಸ್ತಾ ಇರ್ತಾನೆ. ಕೆಲವು ಸಂದರ್ಭದಲ್ಲಿ ನಕ್ಷತ್ರಗಳು ಅಲ್ಲೇ ಒಂದೇ ಸ್ಥಿತವಾಗಿದ್ದಾಗ 2.5 ದಿವಸದವರೆಗೆ ಒಂದೇ ರಾಶಿಯಲ್ಲಿ ಇರೋದಕ್ಕೆ ಅವಕಾಶ ಇದೆ. ಅದು ಮ್ಯಾಕ್ಸಿಮಮ್ ಅದು. ಆದರೆ ಪ್ರತಿನಿತ್ಯ ಅವನು ಬದಲಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ಇನ್ನು ರಾಹುಕೇತುಗಳ ವಿಚಾರಕ್ಕೆ ಬಂದಾಗ 1.5 ವರ್ಷ, ಅಂದರೆ ಸರಿಸುಮಾರು 18 ತಿಂಗಳ ಕಾಲ ರಾಹುಕೇತುಗಳು ಒಂದೇ ಮನೆಯಲ್ಲಿ ಇರ್ತಾರೆ. ಇನ್ನು ವಿಶೇಷವಾಗಿ ಶನಿಗ್ರಹದ ವಿಚಾರಕ್ಕೆ ಬಂದಾಗ 2.5 ವರ್ಷ, ಬಹಳ ದೀರ್ಘಕಾಲ, ಅಂದರೆ 30 ತಿಂಗಳು ಶನಿಗ್ರಹ ಒಂದೇ ಮನೆಯಲ್ಲಿ ಇರ್ತಾನೆ. ಇಲ್ಲಿ ನಕ್ಷತ್ರಗಳಲ್ಲಿ ಪಾದಭೇದ ಆದಾಗ ಆ ವ್ಯತ್ಯಾಸಗಳಾಗತ್ತೆ ಹೊರತು ರಾಶಿಯಲ್ಲಿ ಯಾವ ವ್ಯತ್ಯಾಸವೂ ಕೂಡ ಆಗದೇ ಇರತಕ್ಕಂಥದ್ದು. ಇದನ್ನು ನಾವು ಗಮನಿಸಿದಾಗ ಶನಿಯ ಸಂಚಾರ ಬಹಳ ದೀರ್ಘಕಾಲದ್ದು. ಹಾಗೆ ಗ್ರಹದ ಪರಿವಾರದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಕೂಡ ಸಂಚಾರ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಪ್ರಕೃತ ಕುಂಭರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂತಹ ಶನಿ ತನ್ನ ಪಥವನ್ನು ಬದಲಾಯಿಸ್ತಾ ಇದ್ದಾನೆ, ಮುಂದಿನ ಮನೆಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಅವನು ಎಷ್ಟು ದಿವಸ ಇರ್ತಾನೆ ಅನ್ನುವಂಥದ್ದು ಬಹಳ ಕುತೂಹಲವಾದಂಥದ್ದು. ಅದನ್ನು ನಾವು ನೋಡ್ತಾ ಹೋದಾಗ ಮೀನರಾಶಿಯಲ್ಲಿ ಶನಿಯ ಪ್ರಭಾವ ಏನು, ಶನಿ ಯಾವ ರೀತಿಯಲ್ಲಿ ತನ್ನ ಅಧಿಪತ್ಯವನ್ನು ಮೀನರಾಶಿಯಲ್ಲಿ ಇದ್ದು ಅವನು ತೋರಿಸ್ತಾನೆ ಅಂತಕ್ಕಂಥದ್ದು ಮುಖ್ಯವಾದಂತಹ ಅಂಶವಾಗುತ್ತೆ. ಇದೇ 29ನೇ ತಾರೀಕು ಸೂರ್ಯಗ್ರಹಣ ಇದೆ. ಇದೇ 29ನೇ ತಾರೀಕು ಶನಿ ಸಂಚಾರ ಕೂಡ ಆರಂಭವಾಗುತ್ತೆ ಅಂತ ಗುರುಗಳು ಹೇಳ್ತಿದ್ರು. ಹಾಗಾದರೆ ಯಾವ ಟೈಮಲ್ಲಿ ಶನಿ ಸಂಚಾರ ಆರಂಭವಾಗುತ್ತೆ, ಯಾವ್ಯಾವ ರಾಶಿ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಇದರ ಬಗ್ಗೆ ಏನು ತಿಳಿಸ್ಕೊಡ್ತೀರಾ? ನೋಡಿ, ತಾವು ಹೇಳಿದಾಗೆ ಈ ತಿಂಗಳ 29ನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಆದರೆ ಶನಿ ಯಾವ ನಕ್ಷತ್ರದಲ್ಲಿದ್ದಾನೆ, ಎಷ್ಟನೇ ಪಾದದಲ್ಲಿದ್ದಾನೆ ಅಂತ ಹೇಳಿ ನಾವು ನೋಡೋದಾದರೆ, ಈಗ ಶನಿ ಪೂರ್ವಭಾದ್ರ ನಕ್ಷತ್ರ 3ನೇ ಪಾದದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಕುಂಭರಾಶಿಯಲ್ಲಿ ಅವನ ವಾಸ. ಅವನು ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದಕ್ಕೆ ಹೋದಾಗ ಅದು ಮೀನರಾಶಿಗೆ ಸೇರಿದಂಥದ್ದಾಗತ್ತೆ ಆ ಪಾದ. ಆಗ ಅವನು ಮೀನರಾಶಿಯನ್ನು ಪ್ರವೇಶ ಮಾಡಬೇಕು, ಅಲ್ಲಿ ಸ್ಥಿತನಾಗಬೇಕು. 29ನೇ ತಾರೀಕು ರಾತ್ರಿ 11 ಗಂಟೆಗೆ ಸರಿಯಾಗಿ ನಮ್ಮ ಭಾರತ ದೇಶದ ಕಾಲಮಾನ, ಅದರಲ್ಲೂ ನಮ್ಮ ರಾಜ್ಯದ
ಕೇಂದ್ರ ಸ್ಥಾನವಾಗಿರ್ತಕ್ಕಂತಹ ಬೆಂಗಳೂರು ನಗರವನ್ನು ನಾವು ಲೆಕ್ಕವಾಗಿಟ್ಟುಕೊಂಡು ಗುಣಿಸಿದಾಗ ರಾತ್ರಿ 11 ಗಂಟೆ ಸುಮಾರಿಗೆ ಓಕೆ. ಆ ಶನಿ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದಾಗುತ್ತೆ. ಇನ್ನು ನಕ್ಷತ್ರದ ಲೆಕ್ಕದಲ್ಲಿ ಶನಿ ಮುಂದಕ್ಕೆ ಚಲಿಸಿದಂಥವನು ಮತ್ತೆ ಹಿಂದಕ್ಕೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಇದನ್ನು ವಕ್ರೀ ಶನಿ ಎಂಬುದಾಗಿ ನಾವು ಜ್ಯೋತಿಷ್ಯದಲ್ಲಿ ಹೇಳ್ತೀವಿ. ಅದರ ಫಲ ಪರಿಣಾಮಗಳು ಜಾತಕದ ಆಧಾರದ ಮೇಲೆ ನಿಶ್ಚಯವಾಗ್ತಕ್ಕಂಥದ್ದಾಗುತ್ತೆ. ಮತ್ತು ವಿಶೇಷ ಅಂತಂದರೆ ಈಗಾಗಲೇ ಕಳೆದಿರತಕ್ಕಂತಹ ಫೆಬ್ರವರಿ 28ನೇ ತಾರೀಕು ಶುಕ್ರವಾರ ರಾತ್ರಿ 7 ಗಂಟೆ 11 ನಿಮಿಷಕ್ಕೆ ಸರಿಯಾಗಿ ಬೆಂಗಳೂರಿನ ಲೆಕ್ಕ ಶನಿ ಅಸ್ತನಾಗ್ಬಿಟ್ಟಿದ್ದಾನೆ. ಅಂದರೆ ಅವನಿಗೆ ಏನೋ ಒಂದು ರೀತಿಯ ಮಂಕು ಅಥವಾ ಅಂಧತ್ವ, ಕುರುಡುತನ ಈಗ ಆಲ್ರೆಡಿ ಇದು ಶುರುವಾಗಿದೆ. ಹೌದು ಓಕೆ. ಬಂದಿರತಕ್ಕಂಥದ್ದು. ಆ ಕುರುಡನಾಗಿಯೇ ಅಂಧತ್ವದಲ್ಲೇ ಅವನು ಮನೆಯನ್ನು ಬದಲಾಯಿಸ್ತಾ ಇದ್ದಾನೆ. ಓಕೆ. ಆಯಿತಾ. ಅವನ ಉದಯ ಮತ್ತೆ ಅಂದರೆ ಅವನು ಸುಸ್ಥಿತಿಗೆ ಬರ್ತಕ್ಕಂಥದ್ದು ಏಪ್ರಿಲ್ 2ನೇ ತಾರೀಕು ಬುಧವಾರ ಬೆಳಗ್ಗೆ 5:20ಕ್ಕೆ. ಅಂದರೆ ಒಟ್ಟಾರೆ ಲೆಕ್ಕ ಹಾಕಿದಾಗ ಒಂದು 33 ದಿವಸಗಳು ಶನಿ ಅಂಧನಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ, ಮುಂದಿನ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಇಲ್ಲಿ ವಿಚಿತ್ರ ವೈಶಿಷ್ಟ್ಯವನ್ನು ಗಮನಿಸಬೇಕಾದಂಥದ್ದು, ಕುರುಡಾದಂತಹ ವ್ಯಕ್ತಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾಯಿಸ್ತಾ ಇದ್ದಾನೆ ಅನ್ನುವಂಥದ್ದು. ಪ್ರಭಾವ ಪರಿಣಾಮ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನುವಂಥದ್ದನ್ನು ನಾವಿಲ್ಲಿ ಬಹಳ ಕುತೂಹಲದಿಂದ ನೋಡಬೇಕಾಗತ್ತೆ. ಸರಿಯಾಗಿರ್ತಕ್ಕಂತಹ ವ್ಯಕ್ತಿಗಳೇ ನಡೆದು ದಾಟಬೇಕಾದ್ರೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಒಬ್ಬ ಕುರುಡ ದಾಟ್ತಾ ಇದ್ದಾನೆ ಅಂತಂದರೆ ಇದು ವಿಚಿತ್ರ ಅಲ್ವೇ? ಆದರೂ ಸತ್ಯ. ಈಗ ಕುಂಭರಾಶಿಯನ್ನ ಬಿಟ್ಟು ಮೀನಕ್ಕೆ ಹೋಗ್ತಾ ಇದ್ದಾರೆ, ಶನಿ ಸಂಚಾರ ಆಗ್ತಿದೆ ಅಂತ. ಈಗ ಕುಂಭರಾಶಿಯವರಿಗೆ ಏನೆಲ್ಲ ಫಲಾಫಲ ಹಾಗಾದರೆ ಇದು? ಈ ಕುಂಭರಾಶಿಗೆ ಮಾತ್ರ ಅಂತಲ್ಲ, ಒಟ್ಟಾರೆ 12 ರಾಶಿಗಳಿಗೂ ಫಲ ಇದೆ. ಆದರೆ ವಿಶೇಷವಾಗಿ ನಾವು ಗಮನಿಸಬೇಕಾದಂಥದ್ದು ಕುಂಭರಾಶಿ ಮತ್ತು ಮೀನರಾಶಿಯನ್ನು ನೋಡಬೇಕು. ಇಲ್ಲಿ ಏನು ಅಂತಂದರೆ ಮುಖ್ಯವಾಗಿ ವರ್ಷದ ಕಡೆಯ ದಿವಸ ಅಂದರೆ ಪಂಚಾಂಗದ ಪ್ರಕಾರ ನಾನು ಹೇಳ್ತಾ ಇರೋದು. ಹೊಸ ವರ್ಷದ ಪ್ರಕಾರ ನಮಗೆ ಈಗಾಗಲೇ ಜಸ್ಟ್ ನಾವು 2 ತಿಂಗಳು ಕಳೆದಿದ್ದೇವೆ, 3ನೇ ತಿಂಗಳಿನಲ್ಲಿದ್ದೇವೆ, ಮಾರ್ಚ್ ತಿಂಗಳಲ್ಲಿ. ಪಂಚಾಂಗದ ಪ್ರಕಾರ ನಾವು ಕಡೆಯ ದಿವಸದಲ್ಲಿದ್ದೀವಿ, ವರ್ಷದ ಕಡೆಯ ದಿವಸದಲ್ಲಿದ್ದೀವಿ. ನಾಳೆ ಬೆಳಗಾದರೆ ನಮಗೆ ಹೊಸ ವರ್ಷ ಯುಗಾದಿ. ಆ ಒಂದು ಹಂತದಲ್ಲಿ ನಾವಿರ್ತಕ್ಕಂಥದ್ದು. ಈ ವ್ಯವಸ್ಥೆಯನ್ನು ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ ಕುಂಭರಾಶಿಯಲ್ಲಿ ಸ್ಥಿತನಾಗಿದ್ದಂತಹ ಶನಿ ಆ ಮನೆಯಿಂದ ನಿರ್ಗಮಿಸ್ತಾ ಇದ್ದಾನೆ. ಮೀನರಾಶಿಯಲ್ಲಿ 2.5 ವರ್ಷ ಇರೋದಕ್ಕೆ ಅವನು ಸಿದ್ಧನಾಗಿದ್ಬಿಟ್ಟಿದ್ದಾನೆ ಅಂತ ಹೇಳಿ ನಮಗೆ ಗೊತ್ತಾಗ್ತಕ್ಕಂಥದ್ದು. ಆದರೆ ಅವನು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಸಮಯ ನಾನು ಆಗಲೇ ಹೇಳಿದಾಗೆ ರಾತ್ರಿ ಕಾಲ. ಮೊದಲೇ ಕುರುಡನಾಗಿದ್ದಾನೆ, ಅಸ್ತನಾಗಿದ್ದಾನೆ, ರಾತ್ರಿ ಸಂಚಾರ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಿ ಗಮನಿಸಬೇಕಾದ್ದು ಅವನಿಗೆ ಪ್ರಿಯವಾದಂತಹ ವಾರ ಶನಿವಾರದಲ್ಲಿ ಅವನು ಮುಂದಕ್ಕೆ ಹೋಗ್ತಾ ಇದ್ದಾನೆ, ಅವನಿಗೆ ಖುಷಿ. ಆದರೆ ಅದನ್ನು ಅನುಭವಿಸುವಂಥವರ ಪರಿಸ್ಥಿತಿ ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಅಮಾವಾಸ್ಯೆ ದಿವಸ ಹೋಗ್ತಾ ಇದ್ದಾನೆ. ಅಮಾವಾಸ್ಯೆ ಕತ್ತಲು, ವರ್ಷದ ಕೊನೆಯ ಅಮಾವಾಸ್ಯೆ, ಶನಿ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ, ಹೀಗೆ ಎಲ್ಲವನ್ನ ಲೆಕ್ಕ ಹಾಕ್ತಾ ಹೋದಾಗ ನಮಗೆ ಧನಾತ್ಮಕವಾಗಿ ಯೋಚನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಭಯಭೀತಿಯನ್ನು ಹುಟ್ಟಿಸ್ತಕ್ಕಂತಹ ಒಂದು ಸಂದರ್ಭಗಳೇ ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇರತಕ್ಕಂತಹದ್ದು. ನಿತ್ಯ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ, ಅದು ಮೀನರಾಶಿಯಲ್ಲಿ ಇರತಕ್ಕಂಥದ್ದು. ಅದನ್ನೂ ಕೂಡ ನಾವು ನೋಡಿದಾಗ ಶನಿ ಅಸ್ತನಾಗಿರ್ತಕ್ಕಂಥದ್ದು. ಆ ಕುಂಭರಾಶಿಯವರಿಗೆ ನಮಗೆ ನಮ್ಮ ರಾಶಿಯನ್ನು ಬಿಟ್ಟು ಮುಂದಕ್ಕೆ ಹೋದರೆ ಸಾಕಪ್ಪ ಅಂತ ಹೇಳಿ ಅನಿಸುವಷ್ಟರ ಮಟ್ಟಿಗೆ ಜಿಗುಪ್ಸೆ ಬಂದಿರುತ್ತೆ. ಆ ಶನಿ ಮುಂದಕ್ಕೆ ಹೋಗ್ತಕ್ಕಂಥದ್ದೇ ಒಂದು ದೊಡ್ಡ ಲಾಭ ಅಂತ ಹೇಳಿ ಅವರು ಗಣಿಸ್ಬೇಕಾಗತ್ತೆ. ಹಾಗೆ ಇದರ ಜೊತೆಯಲ್ಲಿ ಅವರು ಮಾಡಿದಂತಹ ಯಾವುದೋ ಒಳ್ಳೆಯ ಕೆಲಸಗಳು ಅಥವಾ ಪರೋಪಕಾರ ಆಗಿರ್ಬೋದು, ಸಮಾಜಮುಖಿಯಾದಂತಹ ಕೆಲಸ ಆಗಿರ್ಬೋದು, ಗುರು ಹಿರಿಯರಲ್ಲಿ ಇರತಕ್ಕಂತಹ ಭಕ್ತಿ ಶ್ರದ್ಧೆಗಳಾಗ್ಬೋದು, ಅವರಿಗೆಲ್ಲ ರೀತಿಯಿಂದ ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥದ್ದು ಒಂದಾದರೆ, ಇದರ ಜೊತೆಯಲ್ಲಿ ಜಾತಕವನ್ನು ಕೂಡ ಪರಾಮರ್ಶೆ ಮಾಡಿಕೊಳ್ಬೇಕು. ಆ ಜಾತಕದಲ್ಲಿ ಫಲ ಉತ್ಕೃಷ್ಟವಾಗಿದೆ ಅಂತಾದರೆ ಈ ಶನಿಯ ಪ್ರಭಾವ ಫಲವೂ ಕೂಡ ಒಂದಷ್ಟರ ಮಟ್ಟಿಗೆ ಅದರ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಮತ್ತು ಇದರಿಂದ ಆಗ್ತಕ್ಕಂಥದ್ದು ಏನು ಅಂತಂದರೆ ಪ್ರವಾಹದ ಭೀತಿ ತುಂಬ ಹೆಚ್ಚಾಗುವಂಥದ್ದು. ಕಾರಣ ಏನು ಅಂತಂದರೆ ಕುಂಭರಾಶಿ. ಕುಂಭದಲ್ಲಿ ಸಾಮಾನ್ಯವಾಗಿ ಬೇರೆಲ್ಲ ಸಾಮಗ್ರಿಗಳನ್ನು ನಾವು ಸಂಗ್ರಹ ಮಾಡಿಡ್ಬೋದು, ಆದರೆ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರ್ತಕ್ಕಂಥದ್ದೇನು, ನೀರನ್ನು ನಾವು ಅದರಲ್ಲಿ ಸಂಗ್ರಹ ಮಾಡಿರ್ತೀವಿ. ಒಂದು ಮನೆಯಿಂದ ಕುಂಭ ಇನ್ನೊಂದು ಮನೆಗೆ ದಾಟಬೇಕು ಅಂತಾದಾಗ ಆ ನೀರು ಹೊರಗಡೆ ಚೆಲ್ಲುತ್ತೆ. ಇದು ನಮಗೆ ಸಂಶೋಧನಾತ್ಮಕವಾಗಿ ನಾವು ವಿಚಾರ ವಿಶ್ಲೇಷಣೆ ಮಾಡಿದಾಗ ಏನಾಗುತ್ತೆ, ಪ್ರವಾಹದ ಭೀತಿಯನ್ನು ಸಾಂಕೇತಿಕವಾಗಿ ಹೇಳ್ತಕ್ಕಂಥದ್ದು. ಮತ್ತು ಎರಡನೇದು ಮೀನರಾಶಿಗೆ ಹೋಗ್ತಾ ಇದ್ದಾನೆ. ಮೀನರಾಶಿ ಅಂತಂದರೆ ಮೀನರಾಶಿಯ ನಾವೊಂದು
ಆ ಚಿತ್ರಣವನ್ನು ನೋಡಿದಾಗ ಮೀನುಗಳು ಆಟ ಆಡ್ತಾ ಇರ್ತಕ್ಕಂಥದ್ದು. ಅಂದರೆ ಮೀನು ಎಲ್ಲಿರಬೇಕಾಗಾದ್ರೆ ನೀರಿನಲ್ಲಿರಬೇಕು, ಸಮುದ್ರದಲ್ಲಿರಬೇಕು, ಹೊಳೆಯಲ್ಲಿರಬೇಕು, ನದಿಯಲ್ಲಿರಬೇಕು. ಅಂದರೆ ನೀರಿಗೆ ವಿಪತ್ತು ಬರ್ತಕ್ಕಂಥದ್ದು, ಅತಿಯಾದಂತಹ ಮಳೆಯಾಗ್ತಕ್ಕಂಥದ್ದು, ಕೆಲವು ಕಡೆ ನಿಧಾನವಾಗಿ ಮಳೆ ಆಗ್ತಕ್ಕಂಥದ್ದು. ಅಂದರೆ ಯಾವುದೋ ಒಂದು ಸಮಯ ಅಂತ ಇರುತ್ತಲ್ಲ, ಮಳೆಗಾಲ ಅಂತ ಹೇಳಿ ನಾವು ತೀರ್ಮಾನ ಮಾಡಿದಾಗ ಆ ಸಮಯವನ್ನು ಹೊರತಾಗಿ ಮಳೆ ತಡವಾಗಿ ಬರ್ತಕ್ಕಂಥದ್ದು, ನೀರಿನ ಅಭಾವ ಆಗ್ತಕ್ಕಂಥದ್ದು, ನೀರನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಪ್ರವಾಹಗಳು ಹೆಚ್ಚಾಗ್ತಕ್ಕಂಥದ್ದು, ಈ ರೀತಿ ಇದೆಲ್ಲ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಭೂಕಂಪದ ಭೀತಿ ಹೆಚ್ಚಾಗುತ್ತೆ, ಭೂಮಿಗೆ ತೊಂದರೆ ಆಗ್ತಕ್ಕಂಥದ್ದು, ಭೂಮಿ ಬಾಯ್ಬಿಡ್ತಕ್ಕಂಥದ್ದು, ಅದರ ಅರ್ಥ ಭೂಕಂಪ ಆಗುವಂಥದ್ದು, ಮತ್ತು ಬೆಂಕಿಯ ಅವಘಡ ಸಂಭವಿಸ್ತಕ್ಕಂಥದ್ದು, ಮತ್ತು ಸಾವಿನ ಸಂಖ್ಯೆ ತುಂಬ ಹೆಚ್ಚಾಗುವಂಥದ್ದು. ಇದು ಈ ಶನಿಯ ಪ್ರಭಾವದಿಂದ ಆಗುವಂಥದ್ದು. ಜೊತೆಗೆ ಕಳ್ಳತನ ಹೆಚ್ಚಾಗುವಂಥದ್ದು. ಇದೆಲ್ಲ ಶನಿ ತನ್ನ ಸಮಯದಲ್ಲಿ ಮಾಡಿ ತೋರಿಸ್ತಕ್ಕಂಥದ್ದು. ಜನ ಏನು ಮಾಡ್ತಾರೆ, ವಾಮ ಮಾರ್ಗದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ ಈ 2.5 ವರ್ಷ. ವಾಮ ಮಾರ್ಗ ಅಂತಂದರೆ ತಮ್ಮದಲ್ಲದೆ ಇರತಕ್ಕಂತಹ ರೀತಿಯಲ್ಲಿ ವರ್ತಿಸುವಂಥದ್ದು. ಯಾವ ವ್ಯಕ್ತಿ ಯಾವ ಕೆಲಸವನ್ನು ಮಾಡಬೇಕೋ ಅದನ್ನು ಹೊರತಾಗಿ ಬೇರೆದರ ಬಗ್ಗೆ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು. ಅದರಿಂದ ನನಗೆ ಲಾಭ ಏನು ಅಂತ ಹೇಳಿ ನೋಡುವಂಥದ್ದು, ಬಲವಂತವಾಗಿ ಆದರೂ ಕೂಡ ಲಾಭವನ್ನು ಪಡೀತಕ್ಕಂಥದ್ದು. ಇದೆಲ್ಲ ದೌರ್ಜನ್ಯಗಳು ಹೆಚ್ಚಾಗ್ತಕ್ಕಂಥದ್ದು. ಜನರ ಮನಸ್ಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ರಾತ್ರಿಯಾಗಿ ಬೆಳಗಾಗೋದರಷ್ಟರೊಳಗಡೆ ನಾನು ದಿಢೀರ್ ಶ್ರೀಮಂತನಾಗಬೇಕು ಅಂತಕ್ಕಂತಹ ಮನೋಭಾವ, ಏನು ತಪ್ಪುಗಳನ್ನು ಮಾಡಿದರೂ ಕೂಡ ಯಾರೂ ನನ್ನನ್ನು ಕೇಳಬಾರ್ದು ಅನ್ನುವಂತಹ ದುಸ್ವಭಾವ ಮನುಷ್ಯರಲ್ಲಿ ಬೆಳೀತಕ್ಕಂಥದ್ದು. ಶನಿಗೆ ಪ್ರಿಯವಾದಂತಹ ಕಬ್ಬಿಣ ಆಗಲಿ ಅಥವಾ ಸ್ಟೀಲ್ ಆಗಲಿ ಇತ್ಯಾದಿ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ, ಅದರಲ್ಲೂ ಕುಂಭರಾಶಿಯವರಾಗಿದ್ದರೆ ಅವರಿಗೆ ತುಂಬ ಅನುಕೂಲವನ್ನು ಮಾಡ್ತಾರೆ. ಆ ವ್ಯಾಪಾರ ಕೈ ಹಿಡಿತಕ್ಕಂಥದ್ದಾಗುತ್ತೆ. ರೈತರಿಗೆ ಅವರದ್ದು ರಾಶಿ ನಕ್ಷತ್ರಗಳು ಕೆಲವರದ್ದು ಗೊತ್ತಿರೋದಿಲ್ಲ, ಆದರೂ ಕೂಡ ಆ ಹೆಸರಿನ ಆಧಾರದ ಮೇಲೆ ನಾವು ಲೆಕ್ಕ ಹಾಕಿದಾಗ ಕುಂಭರಾಶಿಯವರಿದ್ದರೆ ಅವರಿಗೆ, ರೈತರಿಗೆ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇದು ಕುಂಭರಾಶಿಗೆ ಶನಿಯಿಂದ ಆಗ್ತಕ್ಕಂತಹ ಸ್ಥೂಲವಾದಂತಹ ಫಲ ಅಥವಾ ಅನುಕೂಲ ಅಂತ ಹೇಳ್ಬೋದು. ಶನಿ ಕಾಟ ಅಂದರೆ ಏನು, ಆ ಬಗ್ಗೆ ನಮ್ಮೆಲ್ಲರಿಗೂ ಅರ್ಥ ಆಗಬೇಕು. ಸುಮ್ಮನೆ ಯಾರು ಬೇಕಾದರೂ ಬಾಯಿ ಮಾತಿಗೆ ಶನಿ ಕಾಟ ಅಂತ ಎಲ್ಲ ಹೇಳ್ತಿರ್ತಾರೆ. ಎಕ್ಸಾಕ್ಟ್ಲಿ ಶನಿ ಕಾಟ ಅಂದರೆ ಏನು ಹಾಗಾದರೆ? ಈ ಶನಿ ಕಾಟ ಅಂತ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಶನಿ ವಾಸ್ತವವಾಗಿ ಸರಿಯಾದಂತಹ ಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ ಯಾರು ಆ ಜಾತಕರು ಅಥವಾ ಆ ಸಂದರ್ಭಕ್ಕೆ ಯಾರು ಹುಟ್ಟಿರ್ತಾರೆ ಅವರಿಗೆ ಒಂದಷ್ಟೆಲ್ಲ ಕಷ್ಟ ನಷ್ಟಗಳು ಪ್ರಾಪ್ತವಾಗುತ್ತೆ. ಕಾರಣ ಏನು ಅಂತಂದರೆ, ಸರಿಯಾಗಿ ಯೋಚನೆಯನ್ನು ಮಾಡಿ ಕೆಲಸವನ್ನು ಮಾಡದೇ ಇರತಕ್ಕಂತಹ ಮನಸ್ಥಿತಿ, ಹಾಗೆ ತಮ್ಮ ಬಗ್ಗೆ ತಾವೇ ತಿಳ್ಕೊಳ್ಳದೇ ಇರತಕ್ಕಂತಹ ಒಂದು ಸಂದರ್ಭ, ಇವೆಲ್ಲ ಅವರಿಗೆ ಆ ರೀತಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಆದರೆ ಶನಿಯನ್ನು ಮುಖ್ಯವಾಗಿ ಯಾಕೆ ಹಾಗೆ ಹೇಳ್ತಾರೆ ಅಂತಂದರೆ, ಹಿಂದೆ ಹೇಳಿದಾಗೆ ಅವನು ದೀರ್ಘಕಾಲದ ಸಂಚಾರ, ಒಂದೇ ಮನೆಯಲ್ಲಿ ಇರುವಾಗ ಅವನು ಹಲವಾರು ಏಳು ಬೀಳುಗಳನ್ನು ಆಗುಹೋಗುಗಳನ್ನು ಕೊಡ್ತಾನೆ ಅನ್ನುವಂಥದ್ದು ಯಾರು ಜಾತಕರಿರ್ತಾರೆ ಅಥವಾ ರಾಶಿಯರು ಇರ್ತಾರೆ ಅವರು ಅದನ್ನು ನೋಡಬೇಕಾದಂಥದ್ದು. ಇದು ಮುಖ್ಯವಾಗಿ. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ, ಈ ಶನಿ ಕಾಟದಲ್ಲಿ ಹಲವಾರು ಜನ ಹೇಳುವಾಗೆ 2 ಅಥವಾ 3 ಕ್ರಮವನ್ನು ಅಥವಾ 3 ರೀತಿಯಲ್ಲಿ ಹೇಳ್ತಾರೆ. ಆದರೆ 7 ರೀತಿಯ ಶನಿ ಕಾಟ ಇದೆ. ಇದು ಬಹಳ ವಿಶೇಷವಾದಂತಹ ಅಂಶ. ಕಾರಣ ಏನು ಅಂತಂದರೆ, ಯಾವುದು ಹಾಗೆ ಅಂತಂದರೆ, ಈಗ ಜನ್ಮ ಶನಿ ಕಾಟ, ನಾವು ಯಾವ ರಾಶಿ ಯಾವ ಲಗ್ನ ನಮ್ಮದಾಗಿರುತ್ತೋ ಅದಕ್ಕೆ ಜನ್ಮ ಶನಿ ಅಂತ ಹೇಳುವಂಥದ್ದು. ಅದೇ ರಾಶಿಯಲ್ಲಿ ಶನಿ ಸ್ಥಿತನಾಗಿದ್ದರೆ ಅದು ಶನಿ ಕಾಟ. ಈಗ ಉದಾಹರಣೆಗೆ ಈಗ ಬರುವಂಥದ್ದು ಮೀನರಾಶಿಗೆ ಶನಿ ಕಾಟ, ಅದು ಜನ್ಮ ಶನಿ ಕಾಟ. ಮೀನರಾಶಿಯವರಿಗೆ ಕುಂಭದಿಂದ ಮೀನಕ್ಕೆ ಹೋಗ್ತಾ ಇದ್ದಾನೆ ಈಗ. ಆಮೇಲೆ ಎರಡನೇದೇನು ಅಂತಂದರೆ ಅರ್ಧಾಷ್ಟಮ ಶನಿ ಕಾಟ. ಅರ್ಧಾಷ್ಟಮ ಶನಿ ಅಂತಂದರೆ ನಮ್ಮದು ಯಾವುದೋ ಒಂದು ರಾಶಿ ಒಂದು ಲಗ್ನ ಇರುತ್ತೆ ಅಂತಾದರೆ ಅಲ್ಲಿಂದ 4ನೇ ಮನೆಯಲ್ಲಿ ಶನಿ ಸ್ಥಿತನಾಗ್ತಕ್ಕಂಥದ್ದು. ಅದಕ್ಕೆ ಅರ್ಧಾಷ್ಟಮ. ಅಷ್ಟಮ ಅಂತಂದರೆ 8ನೇ ಮನೆ, ಅದರಲ್ಲಿ ಅರ್ಧ ಅಂತಂದರೆ 4ನೇ ಮನೆ. ಇನ್ನು 3ನೇದು ಪಂಚಮ ಶನಿ, 5ನೇ ಮನೆಯ ಶನಿ. 5ನೇ ಮನೆಯಲ್ಲಿ ಶನಿ ಸ್ಥಿತನಾಗಿರ್ತಕ್ಕಂಥದ್ದು ಪಂಚಮ ಶನಿ ಕಾಟ ಅನ್ನುವಂಥದ್ದು. ಇನ್ನು 7ನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದರೆ ಅದನ್ನು ಕಂಟಕ ಶನಿ ಅಂತ ಕರಿತೀವಿ, ಕಂಟಕ ಶನಿ ಕಾಟ. ಇನ್ನು ಅಲ್ಲಿಂದ ಮುಂದಕ್ಕೆ ಹೋದರೆ ಸಾರ್ಧ ಸಪ್ತಮ ಅಂದರೆ 7.5 ವರ್ಷದ ಶನಿ. ಇದು ಉತ್ತರ ಭಾರತದಲ್ಲಿ ಇದರ ಪ್ರಭಾವ ಅಥವಾ ಹೆಚ್ಚು ಇದರ ಬಗ್ಗೆ ಚಿಂತನೆಗಳು ನಡೆಯೋದ್ರಿಂದ
ಅಲ್ಲಿ ಭಾಷೆಗನುಗುಣವಾಗಿ ಹಿಂದಿ ಭಾಷೆಯಲ್ಲಿ ಅದನ್ನು ಹೇಳ್ತಾರೆ, ಸಾಡೆ ಸಾತಿ ಅಂತ ಹೇಳ್ತಾರೆ. ಹೌದು. ಸಾರ್ಧ ಸಪ್ತಮ ಅನ್ನೋದು ಮೂಲ ಜ್ಯೋತಿಷ ಗ್ರಂಥದಲ್ಲಿ ಸಂಸ್ಕೃತದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಓಕೆ. ಸಾಡೆ ಸಾತಿ ಎನ್ನುವಂಥದ್ದೇ ಹೆಚ್ಚು ಪ್ರಚಲಿತದಲ್ಲಿದೆ, ಜನಕ್ಕೆ ಬೇಗ ಗೊತ್ತಾಗುವಂಥದ್ದು ಕೂಡ ಅದೇ ಒಂದು. ಇನ್ನು ಅಲ್ಲಿಂದ ಮುಂದಕ್ಕೆ ಹೋದರೆ ಅಷ್ಟಮ ಶನಿ, ಅಂದರೆ ಶನಿ 8ನೇ ಮನೆಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು, ಅದನ್ನು ಅಷ್ಟಮ ಶನಿ ಕಾಟ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ವ್ಯಯಸ್ಥಾನದಲ್ಲಿರ್ತಕ್ಕಂತಹ ಶನಿ ಕಾಟ, ಅಂದರೆ ನಮ್ಮ ರಾಶಿ ಅಥವಾ ಲಗ್ನದಿಂದ 12ನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದರೆ ಅದನ್ನು ವ್ಯಯಸ್ಥಾನದ ಶನಿ ಕಾಟ ಅಂತ ಕರೀತಾರೆ. ಈಗ ಹಾಗಾದರೆ ಈ ರೀತಿ 7 ವಿಧಾನಗಳು ಅಥವಾ ವಿಭಾಗಗಳಿರುವಾಗ ಏನು ಅದರಿಂದ ವ್ಯತ್ಯಾಸಗಳು ಏನಾಗುತ್ತೆ, ಏನು ಫಲಗಳಾಗತ್ತೆ, ಪರಿಣಾಮ ಏನಾಗುತ್ತೆ ಅಂತ ನಾವು ವಿಚಾರ ಮಾಡೋದಾದರೆ, ಜನ್ಮಸ್ಥಾನದಲ್ಲಿ ಜನ್ಮ ಶನಿಕಾಟದಲ್ಲಿ ಏನಾಗುತ್ತೆ ಅಂತಂದರೆ, ಲಗ್ನದಲ್ಲಿ ಅಥವಾ ನಮ್ಮ ರಾಶಿಯಲ್ಲಿದ್ದಾಗ ದೇಹಕ್ಕೆ ಏನಾದರೂ ತೊಂದರೆಗಳು ಆಪತ್ತುಗಳು ಬರ್ತಕ್ಕಂಥದ್ದಾಗುತ್ತೆ. ಅದನ್ನು ನಾವು ಶಾರೀರಿಕವಾಗಿ ಸರಿಯಾಗಿ ಗಮನಿಸ್ಕೊಳ್ಬೇಕಾಗತ್ತೆ. ಶರೀರಕ್ಕೆ ಏನೋ ಏಟು ಬೀಳ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳು ಆಗುವಂಥದ್ದಾಗುತ್ತೆ. ಇನ್ನು ಅರ್ಧಾಷ್ಟಮ ಶನಿ ಅಂದರೆ 4ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಅವನೇನು ಮಾಡ್ತಾನೆ ಅಂತಂದರೆ ಸ್ವಾಭಾವಿಕವಾಗಿ ಇರೋದಕ್ಕೆ ಬಿಡೋದಿಲ್ಲ. ಅದನ್ನು ಜ್ಯೋತಿಷದಲ್ಲಿ ನಾವು ಸಹಜ ಸ್ಥಾನ ಅಂತ ಕರಿತೀವಿ. ಸಹಜವಾಗಿರಬೇಕು ಅಂದರೆ ಪ್ರಾಕೃತಿಕವಾಗಿ ಹೇಗಿರಬೇಕು ಹಾಗಿರಬೇಕು, ಆ ರೀತಿ ಇರೋದಕ್ಕೆ ಬಿಡೋದಿಲ್ಲ ಅವನು. ಅದನ್ನು ನಾವು 4ನೇ ಮನೆಯ ಶನಿಯಿಂದ ನೋಡಬೇಕಾಗತ್ತೆ, ಎಕ್ಸಾಂಪಲ್ ಕೊಟ್ಟು ಹೇಳೋದು, ಅನುಭವಿಸ್ಬೇಕಾಗತ್ತೆ. ಈಗ ಒಬ್ಬ ಮನುಷ್ಯ ಹೇಗಿರಬೇಕು ಅಥವಾ ಒಬ್ಬ ವಿದ್ಯಾರ್ಥಿ ಹೇಗಿರಬೇಕು, ಈಗ ಉದಾಹರಣೆಗೆ ಇರಬೇಕು. ವಿದ್ಯಾರ್ಥಿಗೆ ಓದೇ ಅವನ ಕೆಲಸ, ಅದನ್ನು ಮುಖ್ಯವಾಗಿ ಬೇರೆ ಚಟುವಟಿಕೆಗಳೆಲ್ಲ ಅದಕ್ಕೆ ಪೂರಕವಾಗಿರಬೇಕು. ಆದರೆ ಆ ವಿದ್ಯಾರ್ಥಿ ಈ ರೀತಿ 4ನೇ ಮನೆ ಶನಿ ಇದ್ದಾಗ ಏನು ಮಾಡ್ತಾನೆ, ಓದನ್ನು ಬಿಟ್ಟು ಉಳಿದೆಲ್ಲ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿಯನ್ನು ವಹಿಸ್ತಾನೆ, ಅದರಲ್ಲಿ ತಲ್ಲೀನನಾಗಿರ್ತಾನೆ. ಆದರೆ ಅವನ ಕೆಲಸ ಅಲ್ಲ ಅದು. ಇದು ವಿಚಿತ್ರವಾಗಿ ಕಾಣುವಂಥದ್ದು. ಇನ್ನು ಅಲ್ಲಿಂದ ಮುಂದಕ್ಕೆ ಹೋದರೆ 5ನೇ ಮನೆ ಶನಿ, ಪಂಚಮ ಶನಿ. ಈ ಪಂಚಮ ಶನಿಗೆ ಏನು ಅಂತಂದರೆ ಸುತಸ್ಥಾನ ಅಂತ ಹೇಳಿ ಜಾತಕದಲ್ಲಿ ನಾವು ವಿಮರ್ಶೆ ಮಾಡ್ತೀವಿ. ಮಕ್ಕಳಿಂದ ತೊಂದರೆ ಆಗುವಂಥದ್ದು, ಮಕ್ಕಳಿಗೇ ತೊಂದರೆ ಆಗುವಂಥದ್ದು, ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ವಿರಸ ಬರ್ತಕ್ಕಂಥದ್ದು, ಯಾವುದಕ್ಕೋ ಗಲಾಟೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಅನ್ಯೋನ್ಯತೆ ಅಲ್ಲಿ ಇಲ್ಲದೇ ಇರತಕ್ಕಂಥದ್ದು, ಮಕ್ಕಳಿಂದ ಮನೆಯಲ್ಲಿ ಅಶಾಂತಿ ಉಂಟಾಗುವಂಥದ್ದು, ಮಕ್ಕಳಿಲ್ಲದೆ ಮನೆಯಲ್ಲಿ ಅಶಾಂತಿ ಉಂಟಾಗುವಂಥದ್ದು, ಈ ರೀತಿಯ ಪ್ರಭಾವಗಳು ಸುತಸ್ಥಾನದಿಂದ ಆಗುವಂಥದ್ದು. ಇದಕ್ಕೆ ಪಂಚಮ ಶನಿ ಕಾರಣ ಅಂತಕ್ಕಂಥದ್ದು. ಇನ್ನು ಕಂಟಕ ಶನಿ, ಅದು 7ನೇ ಮನೆಯಲ್ಲಿ ಶನಿ ಇದ್ದರೆ ಇದನ್ನು ಕಳತ್ರ ಸ್ಥಾನ ಅಂತ ಕರಿತೀವಿ. ಹಾಗಿರುವಾಗ ಏನಾಗುತ್ತೆ ಅಂದರೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು, ಹೆಣ್ಣಿನ ವಿಚಾರಕ್ಕೆ ಗಂಡು, ಗಂಡಿನ ವಿಚಾರಕ್ಕೆ ಹೆಣ್ಣು ತನ್ನ ಜೀವವನ್ನು ಕಳ್ಕೊಳ್ತಕ್ಕಂಥದ್ದು, ಪ್ರೀತಿ ಪ್ರೇಮ ಇತ್ಯಾದಿ ವಿಚಾರಗಳಲ್ಲಿ ಏನೋ ನಾನು ಅಂದುಕೊಂಡಿದ್ದಾಗಲಿಲ್ಲ ಅಂತ ಹೇಳಿ ಜೀವವನ್ನು ಬಿಡ್ತಕ್ಕಂಥದ್ದು. ಇದು ಕಂಟಕಪ್ರಾಯವಾದಂಥದ್ದು. ಆ ರೀತಿ ಆಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿ. ಆದರೆ ನಡೆಯುವಂಥದ್ದನ್ನು ಹೇಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದು ಪ್ರಶ್ನೆಯಾಗಿ ಉಳಿಯುತ್ತೆ. ಇನ್ನು ಅಷ್ಟಮ ಶನಿ, ಅಷ್ಟಮ ಶನಿ ಅಂದರೆ 8ನೇ ಮನೆ ಶನಿ, ಮೃತ್ಯು ಸ್ಥಾನ. ಅದು ಜಾತಕದಲ್ಲಿ ಮೃತ್ಯು ಅಂತಂದರೆ ಜೀವಕ್ಕೇ ಆಪತ್ತು ಬರ್ತಕ್ಕಂಥದ್ದು. ಹಾಗಂತ ಎಲ್ಲರೂ ಕೂಡ ಸಾವನ್ನೇ ನಿರೀಕ್ಷೆ ಮಾಡಬೇಕು ಅಂತ ಏನಲ್ಲ. ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಗುಣಮುಖವಾಗದೇ ಇರತಕ್ಕಂತಹ ಕಾಯಿಲೆಗೊಳಗಾಗ್ತಕ್ಕಂಥದ್ದು, ಅಥವಾ ಔಷಧೋಪಚಾರಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು, ಅಥವಾ ಯಾವುದೋ ಅಂಗ ಊನ ಆಗ್ತಕ್ಕಂಥದ್ದು, ಈ ರೀತಿ ಇದೆಲ್ಲ ಅಲ್ಲಿ ಪಟ್ಟಿಯಾಗಿ ಬರುವಂಥದ್ದಾಗುತ್ತೆ. ಇನ್ನು ಕೊನೆಯದಾಗಿ ವ್ಯಯವ ಶನಿ. ವ್ಯಯ ಅಂತಂದರೆ ಖರ್ಚು. ಖರ್ಚು ಯಾರು ಮಾಡೋದಿಲ್ಲ, ಎಲ್ಲರೂ ಮಾಡ್ತಾರೆ. ಆದರೆ ಇಲ್ಲಿಯ ವೈಶಿಷ್ಟ್ಯ ಏನು ಅಂತಂದರೆ ಬೇಡದೇ ಇರೋ ಕೆಲಸಕ್ಕೆ ಖರ್ಚು ಮಾಡೋದು. ಅಂದರೆ ಯಾವ ಕೆಲಸದಿಂದ ಯಾವ ಕೆಲಸಕ್ಕಾಗಿ ಹಣವನ್ನು ಖರ್ಚು ಮಾಡ್ತೇವೋ ಅದರಿಂದ ಏನೂ ಪ್ರಯೋಜನ ಇಲ್ಲ. ದುಡ್ಡು ಖರ್ಚಾಗತ್ತೆ, ಪ್ರಯೋಜನ ಏನೂ ಇಲ್ಲ, ನಿಷ್ಠುರವಾಗ್ತೀವಿ. ಇದು ವ್ಯಯಸ್ಥಾನದಲ್ಲಿರ್ತಕ್ಕಂತಹ ಶನಿ ಕಾಟದ ಪ್ರಭಾವ ಅಂತ ಹೇಳಿ ಹೀಗೆ ವಿಶ್ಲೇಷಣೆಯನ್ನು ಮಾಡಬೇಕಾದಂಥದ್ದು. ಓಕೆ. ಶನಿ ಕಾಟ ಶುರುವಾದಾಗ ಗುರುಗಳೇ ಸಾಕಷ್ಟು ಪರೀಕ್ಷೆಗಳು ಬರುತ್ತೆ ಪ್ರತಿ ಹಂತದಲ್ಲೂ. ಅದು ಕೇವಲ ದೈಹಿಕ ಪರೀಕ್ಷೆಗಳಷ್ಟೇ ಅಲ್ಲ, ಮಾನಸಿಕವಾಗಿಯೂ ಸಾಕಷ್ಟು ಕುಗ್ಗಿ ಹೋಗ್ತಾರೆ. ಆದರೆ ತುಂಬ ಧೈರ್ಯದಿಂದ ಇರಬೇಕು ಅಂತ ಹೇಳ್ತಾರೆ. ಆದರೆ ಶನಿ ಹೋಗುವಾಗ ಏನೋ ಒಂದು ಗಿಫ್ಟ್ ಕೊಟ್ಬಿಟ್ಟು ಹೋಗ್ತಾನೆ ಅಂತಾರೆ. ಏನದು, ಯಾರಿಗೆ ಕೊಡ್ತಾನೆ ಅಂದರೆ ಈಗ ಈ ಸಂಚಾರವನ್ನು ನೋಡಿದ್ರೆ ಯಾರಿಗೆ ಗಿಫ್ಟ್ ಕೊಡ್ತಾನೆ, ಯಾರಿಗೆ ಮತ್ತೆ ಕಷ್ಟ ತಗೊಂಬರ್ತಾನೆ? ಖಂಡಿತ ನೋಡಿ, ಈಗ ಶನಿ ಏನು ಅಂತಂದರೆ ಶನಿಯ ಪ್ರಭಾವ ಇದ್ದಾಗ ಶನಿ ನಮಗೆ ಈಗ ಹೇಳಿದಾಗ ಎಲ್ಲ ವಿವರಿಸಿದಾಗೆ ಯಾವ್ಯಾವ ಸ್ಥಾನದಲ್ಲಿ ಶನಿ ಇದ್ದಾನೆ ಅಂತ ನೋಡಿದಾಗ
ನಮಗೆ ಶನಿಯ ಪ್ರಭಾವ ಅದರ ಫಲ ತುಂಬ ಕಠಿಣವಾಗಿ ಕಾಣುವಂಥದ್ದಿರುತ್ತೆ. ನೋಡಿ, ಯಾರಿಗೆ ಬೇಕಾದ್ರೂ ಇರಲಿ, ಶನಿಯ ಪ್ರಭಾವ ಇದ್ದಾಗ ಅದು ಶನಿ ದೆಸೆ ಇರ್ಬೋದು, ಅಥವಾ ಈ ಸಾಡೆ ಸಾತಿ ಇರ್ಬೋದು, ಪಂಚಮ ಶನಿ, ಅರ್ಧಾಷ್ಟಮ, ಅಷ್ಟಮ ಶನಿ, ವ್ಯಯಸ್ಥಾನ ಶನಿ, ಜನ್ಮ ಶನಿ, ಏನೇ ಇರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವನು ಅರ್ಥಹಾನಿ, ಮಾನಹಾನಿ, ಪ್ರಾಣಹಾನಿಯನ್ನು ಮಾಡೇ ಮಾಡ್ತಾನೆ. ಅರ್ಥಹಾನಿ ಅಂತಂದರೆ ಹಣವನ್ನು ಕಳ್ಕೊಳ್ತಕ್ಕಂಥದ್ದು, ಅಥವಾ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ದಂಡವನ್ನು ಕಟ್ಟುವಂಥದ್ದು, ದುಡ್ಡು ಹೋಯಿತು. ಇನ್ನು ಮಾನಹಾನಿ, ನಮಗೆ ಅವಮಾನ ಆಗ್ತಕ್ಕಂಥದ್ದು, ನಮ್ಮದಲ್ಲದೆ ಇರತಕ್ಕಂತಹ ವಿಚಾರಕ್ಕೆ ನಾವು ಮೂಗು ತೂರಿಸ್ತೀವಿ, ಅಲ್ಲಿ ಏನೋ ಮಾತುಗಳನ್ನು ಕೇಳ್ತೀವಿ, ನಮಗೆ ಯಾವ ಗೌರವ ಬೆಲೆ ಅಂತಕ್ಕಂಥದ್ದಿಲ್ಲ, ನಮ್ಮ ವಿದ್ವತ್ತಾಗಲಿ ಅಥವಾ ನಮ್ಮ ಸ್ಥಾನಮಾನಗಳಾಗಲಿ ಇವೆಲ್ಲ ದುರುಪಯೋಗ ಆಗ್ತಕ್ಕಂಥದ್ದು ಮಾನಹಾನಿ ಆಯಿತು. ಇನ್ನು ಪ್ರಾಣಹಾನಿ, ಪ್ರಾಣಕ್ಕೇ ಕುತ್ತು ಬರ್ತಕ್ಕಂತಹ ಕೆಲವು ಸಂದರ್ಭಗಳಿರುತ್ತೆ, ಅದು ಆ ಸಂದರ್ಭಗಳಲ್ಲೇ ಆಗಿರುತ್ತೆ. ಹಾಗಂತ ಜೀವವೇ ಹೋಗಬೇಕು ಅಂತಲೂ ಏನಿಲ್ಲ, ಜೀವ ಹೋಗುವಷ್ಟರ ಮಟ್ಟಿಗೆ ಶರೀರಕ್ಕೆ ತೊಂದರೆ ಅಪಾಯಗಳು ಕಾಣುವಂಥದ್ದು, ಇದನ್ನು ಶನಿ ಮಾಡೇ ಮಾಡ್ತಾನೆ. ಇದರ ಅರ್ಥ ಏನು ಅಂತಂದರೆ ಆ ವ್ಯಕ್ತಿಯನ್ನು ಪರಿಪಕ್ವ ಮಾಡೋದಕ್ಕೆ ಆಗುವಂಥದ್ದು. ಅಂತಹ ಸಂದರ್ಭದಲ್ಲೂ ಕೂಡ ಸತ್ಯ, ಧರ್ಮ, ನ್ಯಾಯ, ನೀತಿ, ಸಮಾಜದ ಒಂದು ನಿಬಂಧನೆ, ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ದೊಡ್ಡವರ ಮಾತನ್ನು ಅನುಸರಿಸ್ತಕ್ಕಂಥದ್ದು, ನಮ್ಮ ಪದ್ಧತಿಗೆ ಯಾವುದೇ ಅಪಚಾರಗಳನ್ನು ಮಾಡದೇ ಇರತಕ್ಕಂಥದ್ದು, ಸನಾತನ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥದ್ದು, ಈ ಎಲ್ಲ ಕೆಲಸಗಳಾದಾಗ ಆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಇರೋದರಲ್ಲಿ ಒಳಿತನ್ನು ಕಾಣೋದಕ್ಕೆ ಅವಕಾಶಗಳು ಇರತಕ್ಕಂಥದ್ದು. ಬಹಳಷ್ಟು ಕಷ್ಟವನ್ನು ಆರಂಭದಲ್ಲಿ ಕೊಟ್ಟ ಅಂತಾದರೆ ಮಧ್ಯಕಾಲದಲ್ಲಿ, ಅಂತ್ಯಕಾಲದಲ್ಲಿ ಆ ಕಷ್ಟಗಳಿರುವುದಿಲ್ಲ. ಮಧ್ಯಕಾಲದಲ್ಲಿ ಕಷ್ಟ ಬಂದರೆ ಆರಂಭದಲ್ಲೂ ಅಥವಾ ಕೊನೆಯಲ್ಲೂ ಸಾಧಾರಣ ಮಟ್ಟಿಗೆ ಇರುವಂಥದ್ದು. ಆರಂಭದಲ್ಲೂ ಮಧ್ಯದಲ್ಲೂ ಕಷ್ಟವನ್ನು ಅನುಭವಿಸಿದಾಗ ಕೊನೆಯ ಕಾಲದಲ್ಲಿ ಅವನು ಸುಖವನ್ನು ಕೊಟ್ಟೇ ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ಹಾಗಾದರೆ ಯಾರು ಪಕ್ವವಾಗಿರ್ತಾರೋ, ಯಾರು ಆ ಅನುಭವವನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಆ ಶನಿಯ ಕೊಡುಗೆ ವಿಶೇಷವಾಗಿರುತ್ತೆ. ಆಗಲೇ ಹೇಳಿದಾಗೆ ಕಳ್ಕೊಂಡಿರ್ತಕ್ಕಂತಹ ಹಣ ವಾಪಸ್ ಬರುತ್ತೆ, ಎಲ್ಲೋ ಮರ್ಯಾದೆ ಹೋಗಿರ್ತಕ್ಕಂತಹ ಜಾಗದಲ್ಲೇ ಗೌರವವನ್ನು ಕೊಡ್ತಾರೆ, ಹಾರ ತುರಾಯಿಗಳನ್ನು ಹಾಕ್ತಾರೆ, ಸನ್ಮಾನ ಮಾಡ್ತಾರೆ. ಎಲ್ಲಿ ಪ್ರಾಣಕ್ಕೆ ಕುತ್ತು ಬಂದಿರುತ್ತೋ ಅಲ್ಲಿ ಬೇರೆಯವರ ಪ್ರಾಣವನ್ನು ಉಳಿಸ್ತಕ್ಕಂತಹ ಒಂದು ಯೋಗ ಅಥವಾ ಸಂದರ್ಭ ಅಲ್ಲಿ ಬರುತ್ತೆ. ಈ ವ್ಯಕ್ತಿ ಇಲ್ಲ ಅಂತಾದರೆ ಇನ್ನೊಬ್ಬ ವ್ಯಕ್ತಿ ಜೀವವನ್ನು ಕಳ್ಕೊಂಡ ಹಂಗಾಗ್ತಿತ್ತಲ್ಲ ಅಂತ, ಆ ರೀತಿಯ ಪರಿಸ್ಥಿತಿಯಲ್ಲಿ ಅವರಿರ್ತಾರೆ. ಶನಿ ಸಂಚಾರ ಕೇವಲ ಕುಂಭರಾಶಿ, ಮೀನರಾಶಿಯವರಿಗಷ್ಟೇ ಅಲ್ಲ ಗುರುಗಳೇ, ನೀವು ಹೇಳ್ತಾ ಇದ್ರಿ 12 ರಾಶಿಯವರ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ ಅಂತ. ಮೊದಲಿಗೆ ಪ್ರಭಾವ ತಿಳಿಸ್ಕೊಡಿ, ಆಮೇಲೆ ಪರಿಹಾರ ನೋಡೋಣ. ಖಂಡಿತವಾಗಿ. ನಾವು ಸಾಮಾನ್ಯವಾಗಿ ದಿನನಿತ್ಯದ ಜೀವನದಲ್ಲಿ ನಮ್ಮ ರಾಶಿಯ ಮೇಲೆ ಯಾವ ಯಾವ ಗ್ರಹಗಳ ಪ್ರಭಾವ ಪರಿಣಾಮ ಇದೆ, ಅದರಿಂದ ನಮಗೆ ಒಳಿತು ಕೆಡಕಗಳೇನು, ನಾವು ಏನು ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ಶನಿ ಸಂಚಾರದ ಸಮಯದಲ್ಲಿ ಮೇಷರಾಶಿಯವರ ವಿಚಾರವನ್ನು ನೋಡ್ತಾ ಹೋದರೆ, ತಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಶನಿ ಸ್ಥಿತನಾಗ್ತಾನೆ, ಅಲ್ಲಿದ್ದಾನೆ. ಅದಕ್ಕೆ ವ್ಯಯಸ್ಥಾನ ಅಂತ ಹೇಳಿ ಕರಿತೀವಿ. ವ್ಯಯಸ್ಥಾನ ಅಂದ್ರೇನು? ವ್ಯಯ ಅಂದರೆ ಖರ್ಚು. ಆ ಖರ್ಚು ಪ್ರತಿಯೊಬ್ಬರೂ ಕೂಡ ಮಾಡ್ತಕ್ಕಂಥದ್ದು, ಆದರೂ ಕೂಡ ಶನಿಯ ಪ್ರಭಾವದಿಂದ ಬೇಡದೇ ಇರತಕ್ಕಂತಹ ಕೆಲಸಗಳಿಗೆ ಖರ್ಚಾಗತ್ತೆ. ಯಾವುದರಿಂದ ಏನು ಉಪಯೋಗ ಕಡಿಮೆಯೋ ಅಥವಾ ಉಪಯೋಗವೇ ಇಲ್ಲವೋ ಅಂತಹ ಕೆಲಸಗಳಿಗೆ ಹೆಚ್ಚು ಖರ್ಚಾಗ್ತಕ್ಕಂಥದ್ದಾಗತ್ತೆ. ಇರುವಂತಹ ಕೆಲಸಕ್ಕೆ ನಾವು ಖರ್ಚನ್ನು ಮಾಡದೇ ಇರತಕ್ಕಂತಹ ಮನಸ್ಥಿತಿಯನ್ನು ಕೂಡ ತಲುಪುವಂಥದ್ದಾಗುತ್ತೆ. ಇನ್ನು ಇದರ ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಆಮೇಲೆ ಒಳ್ಳೆಯವರು ಕೂಡ ಕೆಟ್ಟವರಂತೆ ನಡ್ಕೊಳ್ಳುವಂಥದ್ದು. ಸ್ವಭಾವತಃ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ, ಆದರೆ ಅವರು ತಮ್ಮ ಸ್ವಭಾವವನ್ನು ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ, ಕೆಟ್ಟವರಂತೆ ನಡ್ಕೊಳ್ತಾರೆ. ಯಾಕೆ ಹಾಗಾಗತ್ತೆ? ಅದು ಶನಿಯ ಪ್ರಭಾವ, ಅದನ್ನು ಗಮನಿಸಬೇಕಾದಂಥದ್ದು. ಇದರ ಜೊತೆಗೆ ಆಲಸ್ಯ, ನೀಚ ಸ್ನೇಹ, ಯಾರ ಜೊತೆಯಲ್ಲಿ ಸ್ನೇಹ ಸಂಪರ್ಕಗಳನ್ನು ಮಾಡಬಾರ್ದು ಅದೇ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಶನಿ ಆ ರೀತಿಯಲ್ಲಿ ಮನಸ್ತತ್ವವನ್ನು ಬದಲಾಯಿಸ್ತಕ್ಕಂಥದ್ದಾಗುತ್ತೆ. ಜಗಳ ಆಗ್ಬೋದು, ಅಸಂತೋಷ ಆಗ್ಬೋದು, ಅಶಾಂತಿ ಆಗ್ಬೋದು, ಅಸಮಾಧಾನ ಆಗ್ಬೋದು, ಇವೆಲ್ಲವೂ ಕೂಡ ಸಾಲು ಸಾಲಾಗಿ ಮೇಷರಾಶಿಯವರಿಗೆ ಬರ್ತಕ್ಕಂಥದ್ದಾಗುತ್ತೆ. ತಲೆ ಅಥವಾ ತಲೆ ಕೂದಲಿಗೆ ತೊಂದರೆಯಾಗ್ತಕ್ಕಂಥದ್ದು,
ತಲೆಗೆ ತೊಂದರೆ ಆಗುವಂಥದ್ದು ಅಂತಂದರೆ ತಲೆಗೇನೋ ಪೆಟ್ಟು ಬೀಳುವಂಥದ್ದು ಅಥವಾ ಗಾಯ ಆಗುವಂಥದ್ದು. ತಲೆ ಕೂದಲಿಗೆ ಅಂತಂದರೆ ತಲೆ ಕೂದಲು ಉದುರುವಂತಹ ಕೆಲಸ ಆಗತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಬದಲಾವಣೆ ಅನ್ನುವಂಥದ್ದು ಬೇಡವೇ ಬೇಡ ಅಂತ ಹೇಳಬೇಕು. ಅದು ಸ್ಥಾನ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ತಾವು ವಾಸ ಮಾಡ್ತಕ್ಕಂತಹ ಮನೆ ಆಗ್ಬೋದು, ಎಲ್ಲೇ ಆಗಬಹುದು. ಆ ಬದಲಾವಣೆ ಎನ್ನುವಂಥದ್ದು ಈ ಶನಿಯ ಸಂಚಾರದಿಂದ ಬೇಡ ಅಂತ ಹೇಳಬೇಕು. ಇಷ್ಟೆಲ್ಲ ಸ್ಥೂಲವಾದಂತಹ ಫಲಗಳನ್ನು ಹೇಳಿದ ಮೇಲೆ ಏನು ಮಾಡಬೇಕು, ಅದಕ್ಕೆ ಪರಿಹಾರ ಅಂತಂದರೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು ಮೊದಲು. ಶನಿ ಪ್ರೀತಿಗೋಸ್ಕರವಾಗಿ ಯಾರಿಗೆ ಅನುಕೂಲ ಇದೆ ಅಂಥವರು ಮನೆಯಲ್ಲೇ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಇಲ್ಲ ದೇವಾಲಯಕ್ಕೆ ಹೋಗಿ ದೇವಸ್ಥಾನದಲ್ಲಿ ಆ ದೀಪವನ್ನು ಹಚ್ಚುವಂತಹ ಒಂದು ಕೆಲಸವನ್ನು ಮಾಡಿ ಎನ್ನುವಂಥದ್ದು. ಇನ್ನು ಹನುಮಾನ್ ಚಾಲೀಸವನ್ನು ಪಠನೆ ಅಥವಾ ಶ್ರವಣ ಮಾಡಿ. ಯಾವಾಗ ನಾವು ಆಂಜನೇಯನನ್ನು ಸಂತೃಪ್ತಿಗೊಳಿಸ್ತೇವೋ ಆಗ ಶನಿ ಪ್ರೀತನಾಗ್ತಾನೆ ಅಂತಕ್ಕಂತಹ ಮಾತಿದೆ. ಹಾಗಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಇಲ್ಲ ಕೇಳುವಂಥದ್ದು ಬಹಳ ಒಳ್ಳೆಯದಾಗತ್ತೆ. ಮೂರನೇದು, ಅನುಕೂಲ ದೈಹಿಕವಾಗಿ ಶಕ್ತಿ ಇರತಕ್ಕಂಥವ್ರು ಪ್ರತಿ ಶನಿವಾರ ಉಪವಾಸವನ್ನು ಮಾಡಿ. ಆ ದಿವಸ ಏನೂ ಆಹಾರ ಸೇವನೆಯನ್ನು ಮಾಡಬೇಡಿ. ಅನುಕೂಲ ಇರುವಂಥವ್ರು, ವಯಸ್ಸಾದವರು, ಆರೋಗ್ಯ ಸರಿ ಇಲ್ಲದೆ ಇರತಕ್ಕಂಥವ್ರು, ಚಿಕ್ಕ ಮಕ್ಕಳು, ಇವರು ಯಾರಿಗೂ ಕೂಡ ಇದು ಅನ್ವಯ ಆಗದೇ ಇರತಕ್ಕಂಥದ್ದು. ಆದಷ್ಟು ಕಪ್ಪು ಬಟ್ಟೆಯನ್ನು ಧಾರಣೆ ಮಾಡಬೇಡಿ. ಶನಿಗೆ ಇದರಿಂದ ಕೋಪ ಹೆಚ್ಚಾಗ್ತಕ್ಕಂಥದ್ದಾಗಬಹುದು. ಇದೆಲ್ಲವನ್ನು ಅನುಸರಿಸ್ತಾ ಹೋದಾಗ ಶುಭವನ್ನು ಒಂದಷ್ಟರ ಮಟ್ಟಿಗೆ ಕಾಣಲಿಕ್ಕೆ, ಇರತಕ್ಕಂತಹ ಆತಂಕಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿಕ್ಕೆ ಅವಕಾಶಗಳಿದೆ. ಶುಭವಾಗಲಿ. ಗುರುಗಳೇ, ಮೇಷರಾಶಿ ಆಯಿತು, ಈಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶನಿ 11ನೇ ಮನೆಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಇದನ್ನು ನಾವು ಜ್ಯೋತಿಷದಲ್ಲಿ ಲಾಭಸ್ಥಾನ ಅಂತ ಹೇಳಿ ಕರಿತೀವಿ. ಹೆಸರೇ ಹೇಳುವಾಗೆ ಲಾಭದ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು, ಆದಾಯ ಹೆಚ್ಚು ಬರುತ್ತೆ. ಕೆಲವರಿಗೆ ಜಾತಕದಲ್ಲಿ ತುಂಬ ಅನುಕೂಲವಾದಂತಹ ದಶಾಭುಕ್ತಿ ಗ್ರಹಸ್ಥಿತಿ ಇದ್ದಂಥವರಿಗೆ ರಾಜಯೋಗ ಬರ್ತಕ್ಕಂಥದ್ದಿದೆ. ಅದನ್ನು ಜಾತಕದ ಆಧಾರದ ಮೇಲೆ ತಿಳಿಬೇಕೇ ಹೊರತು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಹೋದ, ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಕ್ಕಂಥದ್ದು ಆ ಭ್ರಮೆ ಖಂಡಿತವಾಗಿ ಬೇಡ ಅಂತ ಅರ್ಥ. ಆಸೆ ಪೂರ್ತಿ ಆಗ್ಬೋದು. ಯಾವುದೋ ಸಣ್ಣ ಪುಟ್ಟದಂತಹ ಆಸೆಗಳನ್ನು ಇಟ್ಟುಕೊಂಡಿದ್ದರೆ ಅದು ಪೂರ್ತಿ ಆಗ್ತಕ್ಕಂಥದ್ದು. ಅದೃಷ್ಟ ಚೆನ್ನಾಗಿದೆ ಅನ್ನುವಂತಹ ಅನುಭವ ಇದೆಲ್ಲ ಅವರವರ ಯೋಗ್ಯತೆಗೆ, ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆಗ್ತಕ್ಕಂಥದ್ದು. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುವಂತಹ ಸೂಚನೆ ಇದೆ. ಆಸ್ತಿ ಸಿಕ್ಕೇ ಬಿಡ್ತು ಅಥವಾ ನನಗಿನ್ಯಾವುದೋ ಯಾರೋ ಬರ್ಕೊಟ್ಬಿಟ್ರು, ಆ ರೀತಿ ಭಾವನೆಗಳು ಏನು ಬೇಡ ಅಂತ ಅರ್ಥ. ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಒಟ್ಟಾರೆ ಫಲಗಳನ್ನು ಗಮನಿಸಿದಾಗ ಧನಾತ್ಮಕವಾಗಿ ಒಳ್ಳೆಯದಾಗ್ತಕ್ಕಂತಹ ಫಲಗಳು ವೃಷಭ ರಾಶಿಯವರಿಗೆ ಹೆಚ್ಚಿರ್ತಕ್ಕಂಥದ್ದು. ಆದರೆ ದುಶ್ಚಟಗಳಿರ್ತಕ್ಕಂಥವ್ರು ಅಗತ್ಯವಾಗಿ ಅದನ್ನು ಕಡಿಮೆ ಮಾಡಬೇಕು, ಕೊನೆಯಲ್ಲಿ ಬಿಡಬೇಕು. ಆಗ ಮಾತ್ರ ಜೀವವನ್ನು ಉಳಿಸ್ಕೊಳ್ಬಹುದು, ಜೀವನವನ್ನು ಸರಿಪಡಿಸ್ಕೊಳ್ಬಹುದು. ಅದಿಲ್ಲ ಅಂತಾದರೆ ತೊಂದರೆಗೆ ಕಾರಣವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಶಾಸ್ತ್ರದ ಬಗ್ಗೆ ಅನುರಾಗ ಅಂದರೆ ಆಧ್ಯಾತ್ಮಿಕವಾದಂತಹ ಚಿಂತನೆ ಆಗಲಿ ಅಥವಾ ಆಯಸ್ಸಿನ ಬಗ್ಗೆ ಏನೂ ಆತಂಕ ಇಲ್ಲ ಅಂತಕ್ಕಂತಹ ಭಾವನೆಗಳಾಗಲಿ ಮನಸ್ಸಿಗೆ ಬರ್ತಕ್ಕಂಥದ್ದು. ಸಂತಾನ ನಾಶಕ ದುಃಖವನ್ನು ನೋಡಬೇಕಾದಂಥದ್ದು. ಅಂದರೆ ಕುಟುಂಬದಲ್ಲಿ ಸಂತಾನದ ವಿಚಾರ ಬಂದಾಗ ಏನೋ ಒಂದು ರೀತಿಯ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದಾಗುತ್ತೆ. ಅಥವಾ ಸಂತಾನವನ್ನು ಅಪೇಕ್ಷೆ ಪಡ್ತಕ್ಕಂಥವರಿಗೆ ತಮ್ಮ ಸಮಯಕ್ಕೆ ಸರಿಯಾಗಿ ಸಂತಾನ ಆಗದೇ ಇಲ್ಲದೆ ಇರತಕ್ಕಂತಹ ಬೇಸರವಾಗುತ್ತೆ. ಸಂತಾನದ ವಿಚಾರದಲ್ಲಿ ಒಟ್ಟಾರೆ ಬೇಸರ ಇರತಕ್ಕಂಥದ್ದು. ಈಶ್ವರನನ್ನು ವಿಶೇಷವಾಗಿ ಪೂಜೆ ಮಾಡಿ, ಆರಾಧನೆಯನ್ನು ಮಾಡಿ, ರುದ್ರ ಮಂತ್ರವನ್ನು ಶ್ರವಣ ಮಾಡಿ, ಈಶ್ವರನಿಗೆ ಪ್ರಿಯವಾದಂತಹ ಕಾಯಕವನ್ನು ಮಾಡಿ, ಈಶ್ವರನಿಗೆ ಯಾವುದು ಇಷ್ಟ ಆಗುತ್ತೋ ಆ ಕೆಲಸಗಳನ್ನು ಮಾಡಿ ನಿಮ್ಮ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 10ನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದಾನೆ. ಇದನ್ನು ಕರ್ಮಸ್ಥಾನ ಅಂತ ಹೇಳಿ ನಾವು ಕರಿತೀವಿ. ಕರ್ಮಸ್ಥಾನ ಅಂತಂದರೆ ಕೆಲಸದ ಜಾಗ. ಈ ಮಿಥುನ ರಾಶಿಯವರಿಗೆ ಶನಿ ಸಂಚಾರದಿಂದ ಮಿಶ್ರ ಫಲಗಳು ಹೆಚ್ಚಾಗಿ ಇರತಕ್ಕಂಥದ್ದು. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಕೂಡ ನೋಡಬೇಕಾದಂಥದ್ದು, ಎರಡೂ ಕೂಡ ಸಮವಾಗಿರ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಈ ರಾಶಿಯವರು ಸ್ಥಿತಪ್ರಜ್ಞರಾಗಿರಬೇಕಾಗತ್ತೆ. ಒಳ್ಳೆಯದು ಬಂದಾಗ ಹಿಗ್ಗದಲೆ, ಕೆಟ್ಟ ಪರಿಸ್ಥಿತಿ ಬಂದಾಗ ಕುಗ್ಗದಲೆ ಇರಬೇಕಾದಂಥದ್ದು.
ಮುಖ್ಯವಾಗುತ್ತೆ. ಜೀವನದಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಅಶಿಸ್ತನ್ನು ನೀವು ಪಾಲಿಸಿದ್ರಿ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಮಹತ್ವವಾದಂತಹ ನಿರ್ಧಾರಗಳಾಗಲಿ, ಹಣ ಹೂಡಿಕೆಯಾಗಲಿ ಅಥವಾ ಬೇರೆ ಇನ್ಯಾವುದಾದ್ರೂ ಆಲೋಚನೆಗಳನ್ನು ನಾನು ಯೋಜನೆಗೆ ತರಬೇಕು, ಕಾರ್ಯರೂಪಕ್ಕೆ ತರಬೇಕು ಅನ್ನುವಂತಹ ಪರಿಸ್ಥಿತಿಗಳಾಗಲಿ, ಇದೆಲ್ಲವನ್ನು ಸಾರಾಸಗಟಾಗಿ ಮುಂದಕ್ಕೆ ಹಾಕಬೇಕು, ಪೋಸ್ಟ್ಪೋನ್ ಮಾಡಬೇಕು. ಈಗಲೇ ನಾನು ಅದನ್ನು ಮಾಡಿಬಿಡ್ತೀನಿ ಅಂತಂದರೆ ಅದರಿಂದ ನಿಮಗೆ ಆದಾಯಕ್ಕಿಂತ ನಷ್ಟ, ಒಳಿತಿಗಿಂತ ಕೆಡಕು, ಅನುಕೂಲಕ್ಕಿಂತ ಅನಾನುಕೂಲ, ಈ ರೀತಿಯ ಋಣಾತ್ಮಕವಾದಂತಹ ಫಲಿತಾಂಶಗಳನ್ನು ನೋಡ್ತಾ ಇರಬೇಕಾಗತ್ತೆ. ಜೊತೆಗೆ ರಾಜಯೋಗದಿಂದ ವಂಚಿತರಾಗ್ತೀರಿ. ಏನಿದು ರಾಜಯೋಗ ಅಂತಂದರೆ, ಯಾವುದೋ ಒಂದು ಒಳ್ಳೆಯದಾಗಬೇಕಾಗಿರುತ್ತೆ, ನಮ್ಮ ನಿರೀಕ್ಷೆಗೂ ಮೀರಿ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿರುತ್ತೆ. ಅಂಥದ್ದು ತಪ್ಪಿ ಹೋಗ್ತಕ್ಕಂಥದ್ದು ರಾಜಯೋಗ ವಂಚಿತರು ಅಂತ ಹೇಳುವಂಥದ್ದು. ಅಂದರೆ ಆಡುಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಕೈಗೆ ಬಂದಂಥದ್ದು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಅನುಭವವಾಗ್ತಕ್ಕಂಥದ್ದು. ಮಾತಾಪಿತೃ ವಿಯೋಗ ಅಂದರೆ ತಂದೆ ತಾಯಿಯನ್ನು ಕಳ್ಕೊಳ್ತಕ್ಕಂಥದ್ದು. ಜೊತೆಗೆ ಅಗ್ನಿ ಅಂದರೆ ಬೆಂಕಿ ಮತ್ತು ನೀರಿನ ಭಯ ಇರತಕ್ಕಂಥದ್ದಾಗುತ್ತೆ. ಸ್ವಂತಿಕೆಯಿಂದ ಬೆಳಿಬೇಕು. ಬೇರೆ ಯಾರ ಸಹಾಯ ಸಹಕಾರ ಏನೂ ಕೂಡ ಸಿಕ್ಕೋದಿಲ್ಲ. ನೀವೇ ಕಷ್ಟಪಡಬೇಕು, ನೀವೇ ಅದನ್ನು ಅನುಭವಿಸಿ ನಾನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಂತ ಹೇಳಿ ತೋರಿಸ್ಬೇಕಾದಂಥದ್ದು. ಪಿತೃಕಾರ್ಯವನ್ನು ಸರಿಯಾಗಿ ಮಾಡಬೇಕು. ಮನೆಯಲ್ಲಿ ಹಿರೀಕರ ಒಂದು ಕಾರ್ಯವನ್ನು ಮಾಡದಲೇ ಒಂದಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಅದನ್ನು ತಿದ್ದುಕೊಳ್ಳಿ ಅಂತಕ್ಕಂಥದ್ದು. ಇನ್ನು ವಿಶೇಷವಾಗಿ ಹಾಸಿಗೆ, ದಿಂಬು, ಚಾಪೆ, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್ ಈ ಥರದ್ದನ್ನು ನಿಮ್ಮ ಕೈಲಾದಷ್ಟು, ನಿಮ್ಮ ಯೋಗ್ಯತೆಗೆ ಅನುಕೂಲವಾದಷ್ಟು ದಾನವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಅಂತಕ್ಕಂಥದ್ದು ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 9ನೇ ಮನೆಯ ಶನಿ, ಇದನ್ನು ನಾವು ಭಾಗ್ಯಸ್ಥಾನ ಅಂತ ಹೇಳಿ ಕರಿತೀವಿ. ಕೆಲವರ ಅಭಿಪ್ರಾಯದಲ್ಲಿ ಪೂರ್ವಪುಣ್ಯ ಸ್ಥಾನ ಅಂತಲೂ ಕೂಡ ಇದನ್ನು ಹೇಳ್ತಾರೆ ಇರಬಹುದು. ಆದರೆ ಇಲ್ಲಿ ಒಳ್ಳೆಯ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಆದರೆ ಫಲ ಸಿಕ್ಕಬೇಕಾದ್ರೆ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕಲ್ಲ. ಆ ರೀತಿಯ ಒಳ್ಳೆಯ ಕೆಲಸಗಳನ್ನು ನಾವು ಪ್ರಯತ್ನಪೂರ್ವಕವಾಗಿ ಮಾಡಿದರೆ, ಪ್ರಾಮಾಣಿಕವಾಗಿ ಮಾಡಿದರೆ ಒಳ್ಳೆಯ ಫಲ ಸಿಕ್ಕತ್ತೆ ಅಂತಕ್ಕಂಥದ್ದು. ಕಷ್ಟ ಕಾರ್ಪಣ್ಯಗಳಿಗೆ ಅಂತ್ಯದ ಸೂಚನೆ. ಅಂದರೆ ಇಲ್ಲಿಯವರೆಗೆ ಏನು ಕಷ್ಟಗಳನ್ನು ಅನುಭವಿಸ್ತಾ ಬಂದಿದ್ದಿದೆ ಅದೆಲ್ಲದಕ್ಕೂ ಕೂಡ ಇತಿಶ್ರೀಯನ್ನು ಹೇಳ್ತಕ್ಕಂತಹ ಸಮಯ ಇದು. ವೈರಾಗ್ಯದ ಮಾತುಗಳು ಬರುತ್ತೆ. ಅಂದರೆ ನನಗಿನ್ನೇನಾಗಬೇಕು, ನನಗೆಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನೆ, ಎಲ್ಲವನ್ನೂ ನಾನು ಅನುಭವಿಸಿದ್ದೀನಿ ಅಂತಕ್ಕಂತಹ ಮಾತುಗಳು ಬರುತ್ತೆ. ಚಿಕ್ಕ ಪುಟ್ಟ ವಯಸ್ಸಿನವರಾಗಿದ್ದರೆ ಅಥವಾ ಒಳ್ಳೆಯ ಹುದ್ದೆಯಲ್ಲಿದ್ದರೆ ಅವರಿಗೆ ವೈರಾಗ್ಯ ಅನ್ನುವಂತಹ ಪದ ಅಲ್ಲಿ ಸರಿ ಹೊಂದುವುದಿಲ್ಲ ಅಂತಾದರೆ ಪಕ್ವತೆ ಬರುತ್ತೆ. ನನ್ನ ಕೆಲಸಕ್ಕೆ ಯಾವ ರೀತಿ ನಾನು ನ್ಯಾಯವನ್ನು ಒದಗಿಸಬೇಕು ಅನ್ನುವಂತಹ ಒಂದು ಮೆಚ್ಯೂರಿಟಿ ಅಂತ ಏನು ಹೇಳ್ತೀವಿ ಅದು ಪ್ರಾಪ್ತವಾಗ್ತಕ್ಕಂತಹ ಸಮಯ. ಧರ್ಮಕರ್ಮಾಸಕ್ತಿ ಅಂದರೆ ಯಾವುದೋ ಪೂಜೆ, ಭಜನೆ, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ಯಾವುದು ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದೆಯೋ ಅಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಧರ್ಮ ವಿರೋಧಿಗಳನ್ನು ಎದುರಿಸ್ತಕ್ಕಂಥದ್ದು, ಹೀಗೆಲ್ಲ ಒಂದಷ್ಟು ಧರ್ಮಕರ್ಮಾಸಕ್ತಿ ಪ್ರಾಪ್ತವಾಗ್ತಕ್ಕಂಥದ್ದು. ಮಿತ್ರ ಬಾಂಧವರಿಗೆ ದುಃಖವನ್ನು ತರ್ತೀರಿ. ಯಾರು ನಿಮ್ಮ ಆತ್ಮೀಯ ಸ್ನೇಹಿತರಿದ್ದಾರೋ, ಯಾರು ನಿಮ್ಮ ಹತ್ತಿರದ ಬಂಧುಗಳಿದ್ದಾರೋ ಅವರಿಗೆ ನಿಮ್ಮ ಬಗ್ಗೆ ಒಂಥರ ದುಃಖ ಆಗುತ್ತೆ, ಬೇಸರವಾಗುತ್ತೆ. ಇಷ್ಟು ದಿವಸ ಇವನು ಹೀಗಿರಲಿಲ್ಲ, ಈಗ ಯಾಕೆ ಹೀಗಾದ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಅಲ್ಲಿ ಬೇರೆಯವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ, ಆ ತಾಳ್ಮೆ ನಿಮಗೆ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಇದೆಲ್ಲ ದೃಷ್ಟಿಯಿಂದ ಕೆಲಸಗಾರರಿಗೆ, ಕೂಲಿ ಕಾರ್ಮಿಕರಿಗೆ ಒಂದಷ್ಟು ಹಣದ ಸಹಾಯವನ್ನು, ವಸ್ತುಗಳನ್ನು ನೀವು ದಾನ ಮಾಡಿದರೆ, ಕೊಟ್ಟರೆ ಅವರಿಗೆ ಸಂತೋಷವಾಗ್ತಕ್ಕಂಥದ್ದು. ವಿಶೇಷವಾಗಿ ಔಷಧಿಗಳನ್ನು ದಾನ ಮಾಡಿ. ಔಷಧಿಯನ್ನು ದಾನ ಮಾಡೋದು ಅಂತಂದರೆ ರೋಗಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಅವರಿಗೆ ಅಗತ್ಯ ಇರತಕ್ಕಂತಹ ಔಷಧೋಪಚಾರಗಳನ್ನು ಮಾಡ್ತಕ್ಕಂಥದ್ದು, ರೋಗಿಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಶನಿಯ ಪ್ರಭಾವದಿಂದಲೇ ಹೀಗಾಗಿರೋದ್ರಿಂದ ವೀಲ್ ಚೇರ್ಗಳನ್ನು ದಾನ ಮಾಡಿದರೆ ವಿಶೇಷವಾದಂತಹ ಫಲ ಅಂತ ಹೇಳಬೇಕು. ಶುಭವಾಗಿ. ಈಗ ಸಿಂಹರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ,
ಸಿಂಹರಾಶಿಗೆ 8ನೇ ಮನೆಯ ಶನಿ, ಇದು ಅಷ್ಟಮ ಸ್ಥಾನ ಶನಿ ಅಥವಾ ಮೃತ್ಯುಸ್ಥಾನ ಅಂತ ಹೇಳ್ತಕ್ಕಂಥದ್ದು. ಮೃತ್ಯುಸ್ಥಾನ ಅಂದ ತಕ್ಷಣ ಒಂದು ಸಾರಿ ಏನೋ ಭಯ, ಭೀತಿ, ಆತಂಕ ಕಾಣುವಂಥದ್ದು. ಆದರೆ ಜಾತಕ ಚೆನ್ನಾಗಿದೆ, ಹುಟ್ಟಿದಂತಹ ಸಮಯದಲ್ಲಿ ಯಾವುದೂ ದೋಷಗಳಿರಲಿಲ್ಲ, ಶನಿಯ ಬೇರೆ ಪ್ರಭಾವಗಳಿಲ್ಲ ಅಂತಾದರೆ ಏನೂ ಕೂಡ ತೊಂದರೆಗೆ ಅವಕಾಶಗಳು ಇಲ್ಲದೆ ಇರತಕ್ಕಂಥದ್ದು. ಆದರೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯ ನೀವು ಅಂದುಕೊಂಡಂತಹ ಒಳ್ಳೆಯ ಸಮಯ ಅಂತ ಏನಿರುತ್ತೆ ಆಗ ನಿಮಗೆ ಕೈ ಕೊಡುತ್ತೆ, ಅದನ್ನು ಗಮನಿಸಬೇಕಾದಂಥದ್ದು. ಯಾರನ್ನೂ ಕೂಡ ಅತಿಯಾಗಿ ನಂಬಬೇಡಿ. ಎಷ್ಟು ನಂಬಕ್ಕೆ ಸಾಧ್ಯನೋ, ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ನಂಬತಕ್ಕಂಥದ್ದು. ದೂರದೂರಿಗೆ ಪ್ರಯಾಣವಾಗಲಿ, ಮೋಜು ಮಸ್ತಿಗೋಸ್ಕರವಾಗಿ ಪ್ರವಾಸಗಳಾಗಲಿ ಖಂಡಿತ ಬೇಡ ಅಂತಕ್ಕಂಥದ್ದು. ಶರೀರ ಕೃಶವಾಗಬಹುದು, ಅಂದರೆ ದಪ್ಪಗಿದ್ದಂಥವರು ತೆಳ್ಳಗಾಗ್ತಕ್ಕಂಥದ್ದು, ಅಥವಾ ಏನೋ ಆರೋಗ್ಯ ಸಮಸ್ಯೆಯಿಂದ ಶರೀರ ಬಹಳ ಕ್ಷೀಣಿಸ್ತಕ್ಕಂಥದ್ದು, ಈ ರೀತಿದಾಗಬಹುದು. ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಾಗ್ಬೋದು. ಆಲಸ್ಯ, ಕೆಲಸ ಕಾರ್ಯಗಳನ್ನು ಮುಂದೂಡಿಕೆ, ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು, ಸ್ವಜನ ವಿಯೋಗ, ನಿಮ್ಮವ್ರನ್ನೇ ನೀವು ಕಳ್ಕೊಳ್ತಕ್ಕಂಥದ್ದು, ಹತ್ತಿರದವ್ರನ್ನ ದೂರ ಮಾಡ್ಕೊಳ್ತಕ್ಕಂಥದ್ದು, ಮಂದಬುದ್ಧಿ ಕೆಲಸ ಮಾಡ್ತಕ್ಕಂಥದ್ದು, ಕೆಲಸ ಆದಮೇಲೆ ಅಯ್ಯೋ ನಾನು ಹೀಗೆ ಮಾಡಬೇಕಾಗಿತ್ತು ಅಥವಾ ನಾನು ಹೀಗೆ ಮಾತಾಡಬೇಕಾಗಿತ್ತು, ಇಂಥ ಪ್ರಶ್ನೆಯನ್ನು ಕೇಳಬೇಕಾಗಿತ್ತು ಅಂತ ಹೇಳಿ ಅಂದ್ಕೊಳ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವಾಗಿ ಬಟ್ಟೆ ಆಗಲಿ, ಅನ್ನದಾನಾದಿಗಳನ್ನಾಗಲಿ ವಿಶೇಷವಾಗಿ ವೃದ್ಧರಿಗೆ, ವೃದ್ಧಾಶ್ರಮಕ್ಕೆ ಮಾಡಿ ಅಂತಕ್ಕಂಥದ್ದು. ಆದಷ್ಟು ಅನುಕೂಲ ಇರತಕ್ಕಂಥವ್ರು ಮಾತ್ರ ಬೆಳ್ಳಿ ಪದಾರ್ಥಗಳನ್ನು ದಿನನಿತ್ಯದಲ್ಲಿ ಹೆಚ್ಚು ಉಪಯೋಗ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಇರತಕ್ಕಂತಹ ಕೆಲವಷ್ಟು ಗೊಂದಲಗಳು ದೂರವಾಗ್ತಕ್ಕಂಥದ್ದು. ಶುಭವಾಗಲಿ. ಇನ್ನು ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ, ಕನ್ಯಾ ರಾಶಿಗೆ ಕಳತ್ರ ಸ್ಥಾನ ಅಂದರೆ 7ನೇ ಮನೆಯ ಶನಿ. ಈ ಶನಿಯನ್ನು ಕಂಟಕ ಶನಿ ಅಂತಲೂ ಹೇಳುವಂಥದ್ದಿದೆ. ಈ ಕಂಟಕ ಶನಿ ಇರುವಾಗ ಅಕ್ರಮವಾದಂತಹ ಕೆಲಸಗಳನ್ನು ಮಾಡಬಾರ್ದು. ಯಾವ ಕೆಲಸದಿಂದ ತೊಂದರೆ ಅಂತ ಹೇಳಿ ಗೊತ್ತಿದ್ದು, ಅಪರಾಧ ಅಂತ ಹೇಳಿ ಗೊತ್ತಿದ್ದು, ಕಾನೂನಿಗೆ ವಿರೋಧ ಅಂತ ಹೇಳಿ ಗೊತ್ತಿದ್ದು ಆ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತಂದರೆ ನೀವು ದೊಡ್ಡದಾದಂತಹ ಅನಾಹುತವನ್ನು ಅನುಭವಿಸ್ಬೇಕಾಗತ್ತೆ. ಕಾನೂನನ್ನು ಮೀರಿದರೆ ಕಂಟಕ ಫಿಕ್ಸ್, ಇದನ್ನು ತಿಳ್ಕೊಳ್ಬೇಕಾದಂಥದ್ದು. ಕೋರ್ಟ್ ಆಗ್ಬೋದು, ಪೊಲೀಸ್ ಸ್ಟೇಷನ್ ಆಗ್ಬೋದು, ಇದರ ಅನುಭವ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಗೃಹಬಂಧನಕ್ಕೂ ಅವಕಾಶ ಇದೆ. ಮನೆಯನ್ನು ಬಿಟ್ಟು ಹೊರಗಡೆ ಹೋಗುವ ಹಾಗಿಲ್ಲ, ಅಥವಾ ನಿಮ್ಮ ಸ್ಥಳವನ್ನು ಬಿಟ್ಟು ಹೊರಗೆ ಹೋಗುವಾಗಿಲ್ಲ, ನಿಮ್ಮ ದೇಶವನ್ನು ಬಿಟ್ಟು ಹೋಗುವಾಗಿಲ್ಲ. ಈ ರೀತಿ ಇದನ್ನೆಲ್ಲ ನೋಡಬೇಕಾದಂಥದ್ದು. ಮತ್ತು ಬೇಡ ಅಂತಂದರೂ ಕೂಡ ನೀಚರ ಸಹವಾಸ, ಯಾರ ಸಹವಾಸ ಬೇಡ ಅಂತ ಹೇಳ್ತೀವೋ ಅದನ್ನೇ ಮಾಡ್ತಕ್ಕಂಥದ್ದಾಗತ್ತೆ. ಜೊತೆಗೆ ಆರೋಗ್ಯ ಆಲಸ್ಯ, ಏನೋ ಆರೋಗ್ಯ ಸರಿಯಿಲ್ಲ ಅದನ್ನು ತಾತ್ಸಾರ ಮಾಡ್ತಕ್ಕಂಥದ್ದು, ಅದರಿಂದನೇ ದೊಡ್ಡ ತೊಂದರೆಯನ್ನು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಹೆಂಗಸಿನಿಂದ ಗಂಡಸಿಗೆ ತೊಂದರೆ, ಗಂಡಸಿನಿಂದ ಹೆಂಗಸಿಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಇವತ್ತಿನ ಭಾಷೆಯಲ್ಲಿ ಏನು ಹನಿ ಟ್ರ್ಯಾಪ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಸಮಸ್ಯೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಗೋಸೇವೆಯನ್ನು ಮಾಡಿ, ಗೋಶಾಲೆಗಳಿಗೆ ಧನ ಸಹಾಯವನ್ನು ಮಾಡಿ, ಬಲಗೈಗೆ ಬೆಳ್ಳಿ ಕಡಗ ಅಥವಾ ಬೆಳ್ಳಿ ಬಳೆಯನ್ನು ಧರಿಸಿ, ಮಾತೆಯರು, ಹೆಣ್ಣು ಮಕ್ಕಳು ಅದೇ ಬೆಳ್ಳಿ ಬಳೆಯನ್ನು ಎಡಗೈಗೆ ಧರಿಸ್ತಕ್ಕಂಥದ್ದು ಒಳ್ಳೆಯದು. ಕಪ್ಪು ಎಳ್ಳನ್ನು ದಾನ ಮಾಡಿ, ಈ ಎಲ್ಲ ವಿಶೇಷವಾದಂತಹ ಧರ್ಮ ಕರ್ಮದಿಂದ ನಿಮಗಿರತಕ್ಕಂತಹ ಎಲ್ಲ ಅಷ್ಟ ಕಷ್ಟಗಳು ನಿವೃತ್ತಿಯಾಗಲಿ. ಶುಭವಾಗಲಿ. ಇನ್ನು ತುಲಾರಾಶಿ ಬಗ್ಗೆ ಹೇಳೋದಾದರೆ, ತುಲಾರಾಶಿಗೆ 6ನೇ ಮನೆಯ ಶನಿ, ಅದೊಂದು ರಿಪುಸ್ಥಾನ ಅಂದರೆ ಶತ್ರುಸ್ಥಾನ ಅಂತ ಹೇಳಿ ನಾವು ಕರೀತೀವಿ. ಜೀವನ ಶೈಲಿಯಲ್ಲಿ ಬದಲಾವಣೆಗಳಾಗುತ್ತೆ. ಇಲ್ಲಿಯವರೆಗೆ ಏನೋ ಒಂದು ರೀತಿಯ ಜೀವನ ಶೈಲಿ ಇದ್ದರೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು, ಇನ್ನಷ್ಟು ಮತ್ತಷ್ಟು ಅನುಕೂಲತೆಗಳನ್ನು ಪಡ್ಕೊಳ್ಬೇಕು, ನಾನು ಸಮಾಜದಲ್ಲಿ ಬದಲಾಗಬೇಕು ಅನ್ನುವಂತಹ ಭಾವನೆಗಳು ಬರುವಂಥದ್ದು. ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ. ಈ ಹಿಂದೆ ಏನೋ ಅನಾರೋಗ್ಯ ಸಮಸ್ಯೆಗಳಿದ್ದರೆ, ಅಥವಾ ನಿರಂತರವಾದಂತಹ ರಕ್ತದೊತ್ತಡವೋ ಅಥವಾ ಸಕ್ಕರೆ ಕಾಯಿಲೆಯೋ ಇತ್ಯಾದಿಗಳನ್ನು ಅನುಭವಿಸ್ತಾ ಬಂದಿದ್ದರೆ ಅದರಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಅಂದರೆ ಪೂರ್ತಿ ಗುಣಮುಖವಾಗುತ್ತೆ ಅಂತಲ್ಲ,
ಏನೋ ಸಮಾಧಾನ ಸಿಕ್ಕುವಷ್ಟು ಆಗಬಹುದು. ನೇರವಾದಂತಹ ನುಡಿ, ಸ್ಟ್ರೈಟ್ ಫಾರ್ವರ್ಡ್ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಮಾತುಗಳನ್ನಾಡಿ ಜಗಳಕ್ಕೆ ಕಾರಣವಾಗುತ್ತೆ. ಅದನ್ನು ನೀವು ಆದಷ್ಟು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಆಗ ಮಾತ್ರ ಸಮಾಜದಲ್ಲಿ ನಿಮ್ಮ ಗೌರವ ಇನ್ನಷ್ಟು ಹೆಚ್ಚಾಗ್ತಕ್ಕಂಥದ್ದು. ಅಂದುಕೊಂಡದ್ದನ್ನು ಸಾಧಿಸಲೇಬೇಕು ಅನ್ನುವಂತಹ ಹಠಕ್ಕೆ ಬೀಳ್ತೀರಿ, ಅದು ಒಳ್ಳೆಯದೇ. ಆದರೆ ಪರಿಸ್ಥಿತಿಗೆ ಅನುಗುಣವಾಗಿ ನಡ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿಯ ಕಿವಿ ಮಾತಾಗಿರುತ್ತೆ. ಒಂದೇ ರಾಶಿಯವರು ಶತ್ರುಗಳಾಗಿದ್ದರೆ, ತುಲಾರಾಶಿಯವರಿಗೆ ತುಲಾರಾಶಿಯವರೇ ಶತ್ರುಗಳಾಗಿದ್ದರೆ ಇಬ್ಬರೂ ಕೂಡ ಸೋಲೋದಿಲ್ಲ. ಯಾರು ಸೋಲ್ಬೇಕಲ್ಲಿ? ಯಾರೂ ಕೂಡ ಸೋಲದೇ ಇರತಕ್ಕಂಥದ್ದು. ಕಲ್ತ್ಕೊಳ್ಬೇಕು, ಮಾಹಿತಿ ಸಂಗ್ರಹ ಮಾಡಬೇಕು, ವಿಚಾರವನ್ನು ತಿಳ್ಕೊಳ್ಬೇಕು ಅಂತಕ್ಕಂತಹ ಹಂಬಲ ಇರತಕ್ಕಂಥವ್ರಿಗೆ, ಹೋರಾಟ ಮಾಡಬೇಕು ಅನ್ನುವಂತಹ ಹಂಬಲ ಇರತಕ್ಕಂಥವ್ರಿಗೆ ಹಸಿವು ಹೆಚ್ಚಾಗ್ತಕ್ಕಂಥದ್ದು. ಇನ್ನಷ್ಟು ಮತ್ತಷ್ಟು ಆ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದಾಗತ್ತೆ. ವಿಶೇಷವಾಗಿ ಅನ್ನದಾನವನ್ನು ಮಾಡಿ, ಬಿಳಿ ಬಟ್ಟೆಯನ್ನು ದಾನ ಮಾಡಿ. ಇಲ್ಲಿಯ ಬಣ್ಣಕ್ಕೆ ವೈಶಿಷ್ಟ್ಯ ಇರತಕ್ಕಂಥದ್ದು ಗಮನಿಸಿ. ಬಿಳಿ ಬಟ್ಟೆಯನ್ನು ದಾನ ಮಾಡಿ, ಹಾಲನ್ನು ದಾನ ಮಾಡಿ. ಅದರಲ್ಲೂ ವಿಶೇಷವಾಗಿ ಶಾಲಾ ಮಕ್ಕಳುಗಳಿಗೆ, ಹಾಸ್ಟೆಲ್ನಲ್ಲಿರ್ತಕ್ಕಂತಹ ಮಕ್ಕಳುಗಳಿಗೆ, ಆ ಪೌಷ್ಟಿಕಾಂಶದ ಕೊರತೆ ಇರತಕ್ಕಂತಹ ಮಕ್ಕಳಿಗೆ ಹಾಲನ್ನು ದಾನ ಮಾಡಿದರೆ ಅವರ ಶರೀರದಲ್ಲಿ ಕಾಂತಿ ಉಂಟಾಗುವ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಅದರ ಪ್ರಭಾವ, ಉತ್ತಮವಾದಂತಹ ಫಲ ನಿಮಗೆ ಸಿಗ್ತಕ್ಕಂಥದ್ದು. ಹಣ್ಣುಗಳನ್ನು ದಾನ ಮಾಡಿ, ಆಹಾರವನ್ನು ಕೊಡಿಸಿ, ಇವೆಲ್ಲವನ್ನು ಮಾಡೋದರಿಂದ ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯ ಶನಿ. ಇದನ್ನು ಸುತಸ್ಥಾನ, ಪೂರ್ವಪುಣ್ಯಸ್ಥಾನ ಅಂತ ಹೇಳಿ ಕರೆಯುವಂಥದ್ದು. ಪಂಚಮ ಶನಿಯ ವಿಚಾರವಾಗಿ ಆಗಲೇ ವಿವರವನ್ನು ಹೇಳಿದ್ದಾಗಿದೆ. ಮಕ್ಕಳಿಗೆ ಅನುಕೂಲವಾಗ್ತಕ್ಕಂತಹ ಒಂದು ಸಮಯ, ಮಕ್ಕಳಿಂದ ಅನುಕೂಲವಾಗ್ತಕ್ಕಂತಹ ಸಮಯ. ಇದರ ಜೊತೆಯಲ್ಲಿ ಪಂಚಮ ಶನಿ ಇರುವುದರಿಂದ ಮಕ್ಕಳಿಂದಲೇ ತೊಂದರೆಯಾಗ್ತಕ್ಕಂಥದ್ದು, ಮಕ್ಕಳಿಗೆ ತೊಂದರೆಯಾಗ್ತಕ್ಕಂತಹ ಸಂದರ್ಭಗಳೂ ಕೂಡ ಬರಬಹುದು. ಅದಕ್ಕೆ ಅಚ್ಚರಿ ಪಡಬೇಕಾದಂಥದ್ದು ಇಲ್ಲ. ಹೊಸ ಕೆಲಸಗಳಿಗೆ ಅವಕಾಶ ಇದೆ. ಹಿಂದೆ ಯಾವತ್ತೋ ಪ್ಲಾನ್ ಮಾಡಿಕೊಂಡಂತಹ ಕೆಲಸಗಳು ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಷೇರು ವ್ಯವಹಾರ ಖಂಡಿತವಾಗಿ ಬೇಡವೇ ಬೇಡ ಅಂತಕ್ಕಂಥದ್ದು, ಅದರಿಂದ ತೊಂದರೆಯಾಗುತ್ತೆ. ಎಚ್ಚರಿಕೆಯನ್ನೂ ಮೀರಿ ನೀವು ಮುಂದುವರಿತೀರಿ ಅಂತಾದರೆ ತೀರ್ಮಾನ ನಿಮ್ಮದಾಗಿರುತ್ತೆ. ಪಂಚಮ ಶನಿ ಮಕ್ಕಳಿಂದ ಹೆಚ್ಚು ತೊಂದರೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಸಂತಾನದ ವಿಚಾರ ಬಂದರೆ ಹಿರಿಯರು ಮಾಡಿದಂತಹ ಪುಣ್ಯಾಂಶದಿಂದ ನಿಮಗೆ ಒಳಿತಾಗಬಹುದು. ಹಾಗಂತ ನೀವು ಮಾಡಿದಂತಹ ಯಾವುದೇ ಒಳ್ಳೆಯ ಕೆಲಸಗಳು ಈ ಕ್ಷಣದಲ್ಲಿ ನಿಮಗೆ ಫಲವನ್ನು ಕೊಡಲಾರದು ಅಂತಕ್ಕಂಥದ್ದು. ಗರ್ಭಿಣಿ ಸ್ತ್ರೀಯರಿಗೆ ಸಮಸ್ಯೆ ಇದೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಮನಸ್ಸಿನಲ್ಲಿ ಕಪಟತನ ಹುಟ್ಟುತ್ತೆ. ಏನು ಕನ್ನಿಂಗ್ ಅಂತ ಹೇಳ್ತೀವಿ, ಏನೋ ಅವಕಾಶ ಸಿಕ್ತು ಬೇರೆಯವರಿಗೆ ಮೋಸ ಮಾಡಿಬಿಡೋಣ ಅನ್ನುವಂತಹ ಭಾವನೆಗಳು ಬರುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಅದು ಒಳ್ಳೆಯದಲ್ಲ ಅನ್ನುವ ತಿಳುವಳಿಕೆ ನಿಮಗಿರಬೇಕಾಗತ್ತೆ. ಅಭಿವೃದ್ಧಿ, ಕ್ಷಯ ಎರಡನ್ನೂ ಕೂಡ ನೋಡುವಂತಹ ಸಮಯ. ದೀಪದ ಎಣ್ಣೆ, ದೀಪಕ್ಕೆ ತುಪ್ಪ, ಇದನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಗರ್ಭಿಣಿ ಸ್ತ್ರೀಯರಿಗೆ ಸಹಾಯವನ್ನು ಮಾಡಿ. ಇದರ ಅರ್ಥ ಅವರಿಗೆ ಪ್ರಿಯವಾಗ್ತಕ್ಕಂತಹ ಯಾವುದೋ ಆಹಾರ ಪದಾರ್ಥವನ್ನು ಅಥವಾ ಔಷಧೋಪಚಾರಗಳಿಗೆ ಬೇಕಾದಂತಹ ಹಣವನ್ನು ಅಥವಾ ಅವರಿಗೆ ಇನ್ಯಾವುದೋ ರೀತಿಯಲ್ಲಿ ಸಹಾಯವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಶುಭವಾಗಿ. ಧನಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ 4ನೇ ಮನೆಯ ಶನಿ, ಅರ್ಧಾಷ್ಟಮ ಶನಿ ಅಂತ ಹೇಳುವಂಥದ್ದು. ತುಂಬ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರ ತಪ್ಪಿದರೆ ತೊಂದರೆಗೆ ಆಹ್ವಾನ ಅಂತಕ್ಕಂಥದ್ದು. ಆಸ್ತಿಯ ಸಮಸ್ಯೆ ಉಂಟಾಗುತ್ತೆ. ಬಹಳ ಗಾಂಭೀರ್ಯವಾಗಿ ಚಿಂತನೆ ಮಾಡಬೇಕಾದಂತಹ ವಿಷಯ. ತಾಯಿಯವರಿಗೆ ತೊಂದರೆಯಾಗುತ್ತೆ. ತಾಯಿಯವರ ಆರೋಗ್ಯ, ಅವರ ವ್ಯವಹಾರ ಅಥವಾ ಅವರ ಜೀವಕ್ಕೆ ಕುತ್ತು ಬರತಕ್ಕಂತಹ ಸಾಧ್ಯತೆಗಳು ಸೂಚ್ಯವಾಗಿ ಕಾಣ್ತಾ ಇದೆ ಅಂತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಇದು ಸ್ವಯಂಕೃತ ಅಪರಾಧ, ನೀವೇ ಮಾಡಿಕೊಳ್ತಕ್ಕಂತಹ ತಪ್ಪು. ಹಾಗಾಗಿ ಅದರ ಬಗ್ಗೆ ನಿಮಗೆ ಸರಿಯಾದಂತಹ ಮಾಹಿತಿ, ತಿಳುವಳಿಕೆ ಇರಲಿ ಅಂತಕ್ಕಂಥದ್ದು. ಸ್ವಂತದವರಲ್ಲಿ ಜಗಳ ಮಾಡ್ಕೊಳ್ತೀರಿ. ನಿಮ್ಮವರೇ, ನಿಮ್ಮ ಸಂಬಂಧಿಕರೇ, ತಂದೆ ಮಕ್ಕಳು, ತಾಯಿ ಮಕ್ಕಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಹೀಗೆ ಒಂದೇ ಕುಟುಂಬದ ಸದಸ್ಯರು ಜಗಳವನ್ನು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಅಧಿಕವಾದಂತಹ ಖರ್ಚು, ಇಲ್ಲ ಸಲ್ಲದ ಅಪವಾದ, ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ
ನೀವು ತಲೆಯನ್ನು ಕೊಡಬೇಕಾದಂಥದ್ದು. ಸೋಮಾರಿತನ, ಮಲಿನತೆ ಅಂದರೆ ಕೊಳಕುತನ, ಹಾಗೆ ದುರ್ಬಲರಾಗ್ತಕ್ಕಂತಹದ್ದು, ದೇಹದಲ್ಲಿ ಮನಸ್ಸಿನಲ್ಲಿ ಶಕ್ತಿಯನ್ನು ಕಳ್ಕೊಳ್ತಕ್ಕಂತಹದ್ದು, ಸುಳ್ಳು ಹೇಳುವಂತಹದ್ದು, ಇವೆಲ್ಲ ನಿಮ್ಮಲ್ಲಿ ಹೆಚ್ಚಾಗಿ ಕಾಣುವಂಥದ್ದಾಗುತ್ತೆ. ವಾಹನ ಮತ್ತು ಮನೆಯಿಂದ ಹಾನಿ ಉಂಟಾಗುತ್ತೆ, ತೊಂದರೆ ಆಗುತ್ತೆ, ನಷ್ಟ ಆಗುತ್ತೆ. ಇದನ್ನು ಗಮನಿಸಿ ಈಶ್ವರನ ಸೇವೆಯನ್ನು ಮಾಡಿ, ಕ್ಷೀರಾಭಿಷೇಕವನ್ನು ಮಾಡಿಸಿ, ಧ್ಯಾನದ ಮೊರೆ ಹೋಗಿ, ಆದಷ್ಟು ಮೌನಕ್ಕೆ ಶರಣು ಹೋಗಿ. ಮಾತನ್ನು ಕಡಿಮೆ ಮಾಡಿಬಿಟ್ರೆ ಒಂದಷ್ಟು ಬೆಲೆ, ಒಂದಷ್ಟು ಮರ್ಯಾದೆ ನಿಮ್ಮದು ಉಳಿತಕ್ಕಂಥದ್ದು. ಶುಭವಾಗಲಿ. ಮಕರ ರಾಶಿ. 3ನೇ ಮನೆಯ ಶನಿ ಅಕ್ಕಪಕ್ಕದವರ ಜೊತೆಯಲ್ಲಿ, ಹಾಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆಯಲ್ಲಿ ಚೆನ್ನಾಗಿರಬೇಕು. ಅವರ ವಿಶ್ವಾಸವನ್ನು ಕಳ್ಕೊಂಡ್ರಿ, ವಿಶ್ವಾಸಕ್ಕೆ ಧಕ್ಕೆ ಬಂತು, ನೀವು ನಷ್ಟವನ್ನು ಅನುಭವಿಸ್ತೀರಿ. ಸಾಡೆ ಸಾತಿಯಿಂದ ಬಿಡುಗಡೆ ಆಯಿತು ಅಂತಕ್ಕಂಥದ್ದು ಒಂದು ಸಮಾಧಾನ ಮಕರ ರಾಶಿಯವರಿಗೆ ಇದೆ. ಅದು ಏನು ಮಾಡಬಲ್ಲದು ಅದೆಲ್ಲವೂ ಕೂಡ ನಿಮ್ಮ ಕೈಲೇ ಇರ್ತಕ್ಕಂಥದ್ದು. ಮನೆ ಕಟ್ಟತಕ್ಕಂಥದ್ದು, ಇರುವಂತಹ ಮನೆಯನ್ನು, ವಾಸಸ್ಥಳವನ್ನು ಬದಲಾಯಿಸ್ತಕ್ಕಂತಹ ಯೋಗ ಕೂಡಿ ಬರ್ತಕ್ಕಂಥದ್ದಾಗುತ್ತೆ. ಆದರೆ ಅತಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ, ಸಾಡೆ ಸಾತಿಯ ಸಮಯದಲ್ಲಿ ಕಟ್ಟಿದಂತಹ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೆ ಹಲವಾರು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ವೃತ್ತಿಯಲ್ಲಿ ಅವಮಾನವಾಗುತ್ತೆ. ಎಲ್ಲ ವಿಚಾರಕ್ಕೂ ಕೂಡ ಕೋಪಾಧಿಕ್ಯ, ಅಂದರೆ ಮಾತಾಡಿಸಿದರೆ ಸಾಕು ಸಿಟ್ಟು ಬರುವಂಥದ್ದು, ಮಾತಾಡಿಸಿದರೆ ಸಾಕು ಜಗಳ ಮಾಡುವಂಥದ್ದು, ಮಾತಾಡಿಸಿದರೆ ಸಾಕು ವಿರುದ್ಧವಾದಂತಹ ವಿಚಾರಗಳನ್ನು ಹೇಳುವಂಥದ್ದಾಗತ್ತೆ. ದೇಶಾಂತರ ವಾಸ ಅಂದರೆ ಕುಟುಂಬದವರನ್ನು ಬಿಟ್ಟು ಕುಟುಂಬ ತ್ಯಾಗವನ್ನು ಮಾಡಿ ಬೇರೆ ಕಡೆ ವಾಸ ಇರತಕ್ಕಂಥದ್ದಾಗ್ಬೋದು. ನೇರವಾದಂತಹ ಮಾತುಗಳನ್ನಾಡಿ ನಿಷ್ಠುರ ಆಗ್ತಕ್ಕಂಥದ್ದಿರ್ಬೋದು. ಅತಿಯಾಸೆಗೆ ಒಳಗಾಗ್ತಕ್ಕಂಥದ್ದು, ಯಾರಿಂದಲೂ ಕೂಡ ತಿದ್ದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಸ್ವಭಾವವನ್ನು ಬೆಳೆಸ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ನಿಮ್ಮಲ್ಲಿ ಜಾಗೃತವಾಗುತ್ತೆ, ಹೆಚ್ಚಾಗತ್ತೆ ಅನ್ನುವಂಥದ್ದು. ಉತ್ತಮವಾದಂತಹ ಸ್ಥಳಗಳಿಗೆ, ಅಂದರೆ ದೇವಾಲಯ ಆಗಬಹುದು, ಇನ್ನೆಲ್ಲೋ 4-6 ಜನಕ್ಕೆ ಅನುಕೂಲ ಮಾಡ್ತಕ್ಕಂತಹ ಸಾರ್ವಜನಿಕ ಕ್ಷೇತ್ರಗಳಾಗ್ಬೋದು, ಅಲ್ಲಿಗೆ ಕಬ್ಬಿಣದಿಂದ ಮಾಡಿದಂತಹ ಆಸನಗಳು, ಹಾಗೆ ಬೀರು, ಟೇಬಲ್, ಚೇರು, ಊಟದ ತಟ್ಟೆ, ಲೋಟ, ಈ ರೀತಿ ಕಬ್ಬಿಣದ ಅಂಶ ಅಥವಾ ಸ್ಟೀಲ್, ಇದನ್ನು ದಾನ ಮಾಡೋದರಿಂದ ಇರತಕ್ಕಂತಹ ಕೆಲವಷ್ಟು ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಮನಸ್ಸಿಗೆ ಸಮಾಧಾನ ತಂದುಕೊಳ್ಳಿಕ್ಕೆ ಅವಕಾಶ ಇದೆ. ಶುಭವಾಗಿ. ಇನ್ನು ಕುಂಭರಾಶಿ. ಕುಂಭರಾಶಿಗೆ 2ನೇ ಮನೆಯ ಶನಿ. 2ನೇ ಮನೆಯ ಶನಿಯನ್ನು ನಾವು ಜಾತಕದಲ್ಲಿ ವಿಶ್ಲೇಷಣೆ ಮಾಡುವಾಗ ಕುಟುಂಬ ಸ್ಥಾನ, ವಾಕ್ ಸ್ಥಾನ, ಸಂಪತ್ತು ಸ್ಥಾನ ಅಂತ ಹೇಳಿ ಅಲ್ಲಿ ವಿವರವನ್ನು ಕೊಡ್ತಾ ಹೋಗ್ತೀವಿ. ಇದರ ಅರ್ಥ ಏನು? ಸಂತೋಷವನ್ನು ಆ ಶನಿ ಉಂಟು ಮಾಡ್ತಾನೆ. ಮನಸ್ಸಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಂತೋಷದ ಸಂದರ್ಭಗಳು, ಆ ರೀತಿಯ ವಾತಾವರಣ ಕಲ್ಪಿತವಾಗ್ತಕ್ಕಂಥದ್ದಾಗತ್ತೆ. ಆದರೆ ಮಾತಿನ ಹಿಡಿತ ಇರಬೇಕು. ಯಾಕೆ ಅಂತಂದರೆ ಮಾತಿನಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರೆ ಸಾಧನೆಯೆಲ್ಲ ಪೂರ್ತಿ ಮಣ್ಣು ಪಾಲಾಗ್ತಕ್ಕಂಥದ್ದು. ಮಾತು ತುಂಬ ಗಾಂಭೀರ್ಯವಾಗಿರಬೇಕು. ಆಡಿದಂತಹ ಮಾತಿಗೆ ಬೆಲೆ ಇರಬೇಕು. ಆಡಿದಂತಹ ಮಾತನ್ನು ಸರಿಯಾದಂತಹ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಳ್ತಕ್ಕಂತಹ ಶಕ್ತಿ ಹೆಚ್ಚು ಮಾಡಿಕೊಳ್ಬೇಕಾಗತ್ತೆ. ಸಿಕ್ಕಿದ್ದನ್ನು ಕಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಬೇಡಿ. ಮಾತಾಡೋದ್ರಿಂದ ಹೋಗ್ಬಿಡುತ್ತೆ ಅದು. ಯಾವುದೋ ಒಂದು ಒಳ್ಳೆಯ ಯೋಗ, ಉತ್ತಮವಾದಂತಹ ಒಂದು ಸಂದರ್ಭ ನಿಮ್ಮ ಕೈಗೆ ಸಿಕ್ಕಿದೆ ಅಂತಾದರೆ ಅದನ್ನು ಮಾತಿನಿಂದ ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹ ಪ್ರಯತ್ನ ಇರಲಿ. ಉದ್ಯೋಗ ವ್ಯವಹಾರದಲ್ಲೂ ಕೂಡ ಇದು ಎಚ್ಚರಿಕೆಯಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಅಲ್ಲಿ ಮಾತೇ ಮುಖ್ಯವಾಗುತ್ತೆ. ನೀವು ಆಡ್ತಕ್ಕಂತಹ ಮಾತಿನ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗ್ತಕ್ಕಂಥದ್ದಾಗುತ್ತೆ. ಹೆಣ್ಣು ಗಂಡಿಗೆ ತೊಂದರೆ ಮಾಡ್ತಕ್ಕಂಥದ್ದು, ಗಂಡು ಹೆಣ್ಣಿಗೆ ತೊಂದರೆ ಮಾಡ್ತಕ್ಕಂಥದ್ದು ಸೂಚ್ಯವಾಗಿ ಕಾಣುತ್ತೆ. ಅಂತಹ ಸಂದರ್ಭಗಳು ಬಂದರೆ, ನಿಮ್ಮದಲ್ಲದೇ ಇರತಕ್ಕಂತಹ ವಿಚಾರಗಳು ಬಂದರೆ ಅಂತರವನ್ನು ಕಾಯ್ದುಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅದು ನಿಮಗೇ ಕ್ಷೇಮ ಅಂತ ಹೇಳಬೇಕು. ಅನೇಕ ವ್ಯಸನಗಳಿಗೆ ಅವಕಾಶ ಇದೆ. ಬೇರೆ ಬೇರೆ ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗೋಗಿರ್ತಕ್ಕಂಥವರು ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದು ಅವಕಾಶ, ಸಾಧ್ಯತೆ ಇದೆ. ಆಯ್ಕೆ ನಿಮ್ಮದಾಗಿರುತ್ತೆ. ಯಾವುದು ಒಳ್ಳೆಯದೋ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು. ಕಪ್ಪು ಎಳ್ಳು, ಎಳ್ಳೆಣ್ಣೆಯನ್ನು ದಾನ ಮಾಡಿ. ಯಾರು ತುಂಬ ಉಪಯೋಗಿಸ್ತಕ್ಕಂತಹ ಪದಾರ್ಥಗಳಿರುತ್ತೋ, ಕಬ್ಬಿಣದ ಪದಾರ್ಥಗಳಿರುತ್ತೋ ಅದನ್ನು ಸಂತೋಷದಿಂದ ದಾನ ಮಾಡಿ ಅಥವಾ ಅವರಿಗೆ ಕೊಡಿಸಿ ಅಂತಕ್ಕಂಥದ್ದು. ಆದಷ್ಟು ಪದಾರ್ಥ ರೂಪದಲ್ಲಿ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು.
ಮುತ್ತೈದೆ ಅಥವಾ ಸುವಾಸಿನರಿಗೆ ಮಂಗಳ ದ್ರವ್ಯಗಳನ್ನು ಕೊಡಿ. ಹಲವಾರು ರೀತಿಯ ಮಾನಸಿಕವಾದಂತಹ ದೌರ್ಬಲ್ಯಗಳು ನಿಮ್ಮಿಂದ ದೂರವಾಗಲಿ. ಶುಭವಾಗಲಿ. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಜನ್ಮ ಶನಿ ಅಂದರೆ ಕುಂಭರಾಶಿಯನ್ನು ಬಿಟ್ಟು ನಿಮ್ಮ ರಾಶಿಗೆ ಶನಿ ಬರ್ತಾ ಇರತಕ್ಕಂಥದ್ದು. ಶನಿಯಿಂದ ಅಷ್ಟೊಂದು ತೊಂದರೆ ಇಲ್ಲ. ನಾವು ಜ್ಯೋತಿಷದಲ್ಲಿ ಹೇಳುವಾಗ ಜನ್ಮರಾಶಿಯ ಗುರು ಕೆಡಕನ್ನು ಮಾಡ್ತಾನೆ ಅಂತ ಹೇಳಿ ಒಂದಷ್ಟೆಲ್ಲ ವಿಶ್ಲೇಷಣೆಗಳನ್ನು ಮಾಡ್ತೀವಿ. ಆದರೆ ಶನಿ ಅಷ್ಟೊಂದು ರೀತಿಯಲ್ಲಿ ಕೆಡಕನ್ನು ಮಾಡೋದಿಲ್ಲ. ಆದರೆ ಸ್ವಯಂಕೃತ ಅಪರಾಧಗಳು ಬೇಡ. ನೀವೇ ತಪ್ಪನ್ನು ಮಾಡಿಕೊಂಡು ಬೇರೆಯವರ ಮೇಲೆ ಹೊರಿಸುವಂಥದ್ದು ಬೇಡ. ನಿಮ್ಮ ತಪ್ಪು ನಿಮಗೆ ಅರಿವಾಗಬೇಕು. ಆಗ ಮಾತ್ರ ಶನಿಯ ಪ್ರಭಾವ ನಿಮಗೆ ಉತ್ತಮವಾಗಿ ಸಿಕ್ಕುವಂಥದ್ದಾಗುತ್ತೆ. ಬೇರೆಯವರ ವಿಚಾರಕ್ಕೆ ಹೋಗಬೇಡಿ. ನಿಮಗೆ ಅದೊಂದು ರೀತಿಯ ಆಸೆ, ಬೇರೆಯವರು ಏನೇ ಮಾಡ್ತಾ ಇರಲಿ ನಾನು ಹೋಗಿ ಅಲ್ಲಿ ಮಾತಾಡಬೇಕು, ನಾನು ಇರಬೇಕಲ್ಲಿ ಅನ್ನುವಂತಹ ಭಾವನೆಗಳಿದ್ದವರಿಗೆ ಅದು ದೊಡ್ಡ ತೊಂದರೆಯಾಗಿ ಪರಿಣಮಿಸ್ತಕ್ಕಂಥದ್ದಾಗುತ್ತೆ. ದುರಾಸೆಯನ್ನು ಬಿಟ್ಟುಬಿಡಿ. ಹಾಗೆ ನಿಮ್ಮದಲ್ಲದೇ ಇರತಕ್ಕಂಥದ್ದಕ್ಕೆ ಆಸೆ ಪಡುವಂಥದ್ದನ್ನು ಬಿಟ್ಟುಬಿಡಿ. ಎಲ್ಲೂ ಕೂಡ ಉಚಿತವಾಗಿ ಬೇರೆಯವರ ಹಣವನ್ನು ಖರ್ಚು ಮಾಡಿಸಿ ಊಟ ತಿಂಡಿಗಳನ್ನು ಮಾಡಬೇಡಿ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ತುಕ್ಕಿಡಿದಂತಹ ಪದಾರ್ಥಗಳು, ಹಾಳಾದಂತಹ ಪದಾರ್ಥಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಬೇಡಿ. ಆ ಶನಿ ನಿಮಗೂ ಕೂಡ ತುಕ್ಕು ಹಿಡಿಸ್ಬಿಡ್ತಾನೆ. ಕೆಲವರು ನೋಡಿರಬಹುದು ನೀವು, ಯಾವುದೋ ಹಳೆ ಪದಾರ್ಥಗಳು ಅಥವಾ ಮುರಿದು ಹೋಗಿರ್ತಕ್ಕಂತಹ ಬೋರ್ಡುಗಳು ಅದನ್ನೇ ಹಾಕ್ಕೊಂಡಿರ್ತಾರೆ. ಅಲ್ಲಿ ಹೊಡೆದಿರ್ತಕ್ಕಂಥ ಮಳೆಯೆಲ್ಲ ತುಕ್ಕು ಹಿಡಿದಿರುತ್ತೆ, ಅದರಲ್ಲೇ ಇರ್ತಾರೆ. ಅದು ಬೇಡ. ಈ ಕ್ಷಣದಲ್ಲಾದರೂ ಈ ಸಂದರ್ಭದಲ್ಲಾದರೂ ಕೂಡ ಅದನ್ನೆಲ್ಲ ಬದಲಾಯಿಸಿ. ಇಲ್ಲದೇ ಇದ್ದರೆ ಅದರಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಅದನ್ನು ತ್ಯಾಜ್ಯ ಮಾಡಲೇಬೇಕು ಅನ್ನುವಂತಹ ಆದೇಶ ಇಲ್ಲಿದಾಗಿರುತ್ತೆ. ಕಣ್ಣಿನ ಸಮಸ್ಯೆ ಉಂಟಾಗಬಹುದು. ಆದಷ್ಟು ಜಾಗ್ರತೆಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಹಣದ ಸಮಸ್ಯೆ ಕಾಣುತ್ತೆ. ಸೂಕ್ಷ್ಮತೆಯಿಂದ ವರ್ತಿಸಬೇಕು. ಯಾವ ಕ್ಷಣದಲ್ಲಿ ಯಾವ ನಿರ್ಧಾರವನ್ನು ನಾನು ಮಾಡಿದರೆ ಇದರಿಂದ ನನಗೆ ಅನುಕೂಲ ಇದೆ, ಅಪಾಯ ಇದೆ ಎನ್ನುವಂತಹ ವಿವೇಚನೆ ನಿಮಗೇ ಬರಬೇಕು. ಬೇರೆಯವರು ಹೇಳಿದ್ದು ಮನಸ್ಸಿಗೆ ಹೋಗದೇ ಇರತಕ್ಕಂತಹ ಸಮಯ ಇದು. ಹಾಗಾಗಿ ಗಮನಿಸಬೇಕಾಗತ್ತೆ. ಸಮಾಜದಲ್ಲಿ ಒಳ್ಳೆಯ ಕೆಲಸಕ್ಕೆ, ಸಾರ್ವಜನಿಕವಾದಂತಹ ಕ್ಷೇತ್ರದಲ್ಲಾಗ್ತಕ್ಕಂತಹ ಒಳ್ಳೆಯ ಕೆಲಸಕ್ಕೆ ಸಹಾಯವನ್ನು ಮಾಡಿ. ಶಾಶ್ವತವಾಗಿ ನಿಮ್ಮ ಹೆಸರಾಗಲಿ ಅಥವಾ ನೀವು ಮಾಡಿದಂತಹ ಕೆಲಸವಾಗಲಿ ಸಮಾಜದಲ್ಲಿ ಉಳ್ಕೊಳ್ಳುವ ಹಾಗೆ ನೀವು ಪ್ರಯತ್ನವನ್ನು ಮಾಡಿ. ಶುಭವಾಗಲಿ. ಓಕೆ ಗುರುಗಳೇ, ಶನಿ ಪ್ರಭಾವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದರ ಜೊತೆಗೆ ಶನಿ ಕಾಟ ಅಂದ್ರೇನು, ಅದರಲ್ಲಿರುವಂಥ ವಿಧಗಳು ಮತ್ತು ಈ ರಾಶಿಗಳ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ವಿಷಯವನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಎಲ್ಲರಿಗೂ ಕೂಡ ಸನ್ಮಂಗಲಾನಿ ಭವಂತು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಶನಿ ಪ್ರಭಾವ ವಿಶೇಷ ಕಾರ್ಯಕ್ರಮ. ನೋಡ್ತೀರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.